ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅಧಿಕಾರ ವಹಿಸಿಕೊಂಡರು. ಆ ಅಧಿಕಾರ ವಹಿಸುವ ಪ್ರಕ್ರಿಯೆಯ ಆಡಂಬರ ನೆನ್ನೆ ಇಡೀ ದಿನ ಅದೇ ಇತ್ತು. ಪ್ರಮಾಣ ವಚನ ಸ್ವೀಕಾರ, ಅಲ್ಲಿನ ಗಣ್ಯರ ಜೊತೆಗೆ ಮಾತು, ಅಲ್ಲಿಂದ ವಿಧಾನಸೌಧಕ್ಕೆ ಪ್ರತಿಮೆಗಳಿಗೆ ಮಾಲಾರ್ಪಣೆ, ಆ ನಂತರ 3ನೇ ಮಹಡಿಯ ಮುಖ್ಯಮಂತ್ರಿಯ ಕಚೇರಿಗೆ ಪ್ರವೇಶ, ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಸ್ಥಾನಗ್ರಹಣ. ನೆನ್ನೆ ಅದಾಯಿತು. ಇವತ್ತು ಹೊಸ ಆಡಳಿತದ ಮೊದಲ ಹಂತ ಅನ್ನುವಂತೆ ಅಧಿಕಾರಿಗಳ ಜೊತೆಗೆ ಮೀಟಿಂಗು. ಮೊದಲ ಮೀಟಿಂಗ್ ಚೆನ್ನಾಗಿರುತ್ತೆ. ಡಿ ಕೆ ಶಿವಕುಮಾರ್ ಅವರನ್ನು ಬೇರೆ ಬೇರೆ ಸ್ಥಾನಗಳಲ್ಲಿ ಈ ಅಧಿಕಾರಿಗಳ ಮೊದಲು ನೋಡಿದ್ದಾರೆ. ಮುಖ್ಯಮಂತ್ರಿಯಾಗಿ ಫಸ್ಟ್ ಟೈಮ್ ನೋಡ್ತಾ ಇರೋದು. ಹೀಗಾಗಿ ಒಂದು ಕುತೂಹಲ ಇರುತ್ತೆ. ಏಕಾಏಕಿ ಬದಲಾದ ಡಿ ಕೆ ಶಿವಕುಮಾರ್ ನೋಡೋದಕ್ಕೆ ಸಿಗ್ತಾರಾ ಅನ್ನುವಂಥ ಆತಂಕವೂ ಇರುತ್ತೆ. ಮುಂದಿನ ದಿನಗಳಲ್ಲಿ ಆಡಳಿತ ಹೆಂಗಿರಲಿದೆ ಅನ್ನುವುದರದೊಂದು ಹಿಂಟ್ ಕೊಟ್ಟರು ಡಿ ಕೆ ಶಿವಕುಮಾರ್ ಅವರು. ಯಾವ ಜಾತಿ ಧರ್ಮದ ಪ್ರಭಾವಗಳಿಗೆ ಮಣಿಯೋದಿಲ್ಲ, ಪಾಸಿಟಿವ್ ಅಪ್ರೋಚ್ ಇಟ್ಕೊಂಡು ಕೆಲಸ ಮಾಡಿ, ಪ್ರತಿಯೊಂದು ಇಲಾಖೆಯ ಪ್ಲಾನ್ ಆಫ್ ಆ್ಯಕ್ಷನ್ 15 ದಿನಗಳಲ್ಲಿ ನನಗೆ ಬೇಕು. ಹಿಸ್ಟ್ರಿ ಲೀಡ್ ಮಾಡೋಕ್ಕಾಗಲಿ, ಹಿಸ್ಟ್ರಿ ಬರೆಯೋಕ್ಕಾಗಲಿ ಇಷ್ಟ ಇಲ್ಲ, ಹಿಸ್ಟ್ರಿ ಕ್ರಿಯೇಟ್ ಮಾಡಬೇಕು ಅಂದರು. ಅವಕಾಶ ಸಿಕ್ಕಾಗೆಲ್ಲ ಕೆಲಸ ಮಾಡಿ, ಯಾವ ಒತ್ತಡಗಳಿಗೂ ಮಣಿಯಬೇಡಿ, ಜಿಲ್ಲೆಗಳಿಗೆ ತಾಲ್ಲೂಕುಗಳಿಗೆ ಹೋಗಿ ಅಂದರು. SIR ವಿಷಯದಲ್ಲಿ ಎಚ್ಚರಿಕೆ ಕೊಟ್ಟರು. 25 ದಿವಸಗಳಲ್ಲಿ ಪೆಂಡಿಂಗ್ ವರ್ಕ್ ಎಲ್ಲ ಮುಗಿಬೇಕು. ಕೇರಳದಲ್ಲಿ ಬಹಳ ಚೆನ್ನಾಗಾಗಿದೆ, ಕರ್ನಾಟಕದಲ್ಲೂ ಹಂಗಾಗಬೇಕು ಅಂತ. ಸಾರ್ವಜನಿಕರ ಸಮಸ್ಯೆಗಳನ್ನು ಕೇಳುವುದಕ್ಕಾಗಿಯೇ ಪ್ರತ್ಯೇಕ ಇಲಾಖೆ ಇರುತ್ತೆ, ಸಚಿವಾಲಯ ಇರುತ್ತೆ, ಪ್ರತ್ಯೇಕ ಸಚಿವಾಲಯ ಇರುತ್ತೆ. ಅದಕ್ಕೊಬ್ಬ ಡೆಡಿಕೇಟೆಡ್ ಮಂತ್ರಿ ಇರ್ತಾರೆ, ಸಾರ್ವಜನಿಕ ಕುಂದುಕೊರತೆಗಳನ್ನು ಕೇಳಿಸಿಕೊಳ್ಳೋದಕ್ಕೆ. ಜನ ಬೆಂಗಳೂರಿಗೆ ವಲಸೆ ಬರೋದನ್ನು ತಡಿಬೇಕು. ಕೆಲವರು ಗ್ಯಾರಂಟಿಗಳ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ, ಇದು ಸರಿ ಹೋಗಬೇಕಲ್ವಾ ಅಂತ ಕೇಳಿದ್ರು. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವುದಕ್ಕಿಂತ ಮುಂಚೆ ಉಪಮುಖ್ಯಮಂತ್ರಿ ಆಗಿದ್ದಾಗಲೇ ಇದರದೊಂದು ಸ್ಪಷ್ಟ ಸುಳಿವು ಕೊಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಪಟ್ಟಿಯ ಪರಿಷ್ಕರಣೆ. ಕರ್ನಾಟಕದಲ್ಲಿ ತುರ್ತಾಗಿ ಆಗಬೇಕಾಗಿರುವ ಕೆಲಸ ಯಾವುದಾದ್ರೂ ಇದ್ದರೆ ಅದೇ ಆಗಬೇಕಾಗಿರೋದು, ಇಮ್ಮಿಡಿಯೇಟಾಗಿ ಆಗಬೇಕಾಗಿರುವ ಕೆಲಸ ಅದು. ಈ ಸಾಮಾಜಿಕ ಯೋಜನೆಗಳ ವಿರುದ್ಧ ಯಾರೂ ಇಲ್ಲ, ಕೆಲವರು ಇರಬಹುದು. ನಾನು ಜನರಲ್ ಒಪಿನಿಯನ್ ಹೇಳ್ತಾ ಇರೋದು. ಯಾರಿಗೆ ನಿಜವಾದ ಅವಶ್ಯಕತೆ ಇದೆಯೋ ಅವರಿಗೆ ತಲುಪಬೇಕಿದು. ಅದು ಚುನಾವಣೆಗೆ ಭರವಸೆಗಳನ್ನು ಕೊಡುವ ಭರದಲ್ಲಿ ಕಾಕಾ ಸಾಹೇಬ ನಿನಗೂ ಫ್ರೀ, ನಾನಾ ಪಾಟೀಲ ನಿನಗೂ ಫ್ರೀ, ನೋ, ಅದಲ್ಲ. 1.25 ಲಕ್ಷ ಮಹಿಳೆಯರು ಮೃತಪಟ್ಟಿದ್ದಾರೆ, ಅವರ ಅಕೌಂಟ್ಗಳಿಗೆ ದುಡ್ಡು ಹೋಗ್ತಾ ಇದೆಯಂತೆ. ನಿಲ್ಬೇಕಲ್ವಾ ಅದು? ಪ್ರತಿ ತಿಂಗಳು 106 ಕೋಟಿ ದುಡ್ಡು ಉಳಿಯತ್ರಿ. ಅದರಲ್ಲಿ 106 ಕೋಟಿ ಯಾರು ಈ ತಿಂಗಳಿಗೆ 2,000 ರೂಪಾಯಿ ದುಡ್ಡು ತೆಗೆದುಕೊಳ್ಳೋದಕ್ಕೆ ಅರ್ಹರಲ್ಲವೋ ಅವರ ಖಾತೆಗಳಿಗೆ ಹೋಗ್ತಾ ಇದೆ. ಅರ್ಹರಲ್ಲ ಇನ್ ದ ಸೆನ್ಸ್ ಅವರು ಆರ್ಥಿಕವಾಗಿ ತಕ್ಕ ಮಟ್ಟಿಗೆ ಚೆನ್ನಾಗಿದ್ದಾರೆ. ಅವ್ರಿಗೆ 2,000 ದೊಡ್ಡ ಮೊತ್ತ ಅಲ್ಲ, ಅವ್ರಿಗೆ ಯಾಕೆ ಹೋಗ್ಬೇಕು ದುಡ್ಡು? ಅದರಲ್ಲಿ ತಿಂಗಳಿಗೆ 100 ಕೋಟಿ ಉಳಿದ್ರು ಯಾವುದೋ 4 ರಸ್ತೆ ಆಗ್ತಾವ್ರಿ ಬೆಂಗಳೂರಿನಲ್ಲಿ, ಅಥವಾ ಹಳ್ಳಿಗಳಲ್ಲಿ 10-12 ರಸ್ತೆ ಆಗ್ತಾವೆ, ಅದರಲ್ಲಿ ಚರಂಡಿಗಳಾಗ್ತವೆ, ಶಾಲೆ ಕಟ್ಟಡಗಳಾಗ್ತವೆ, ಅಂಗನವಾಡಿ ಕಟ್ಟಡಗಳಾಗ್ತವೆ. ಅದನ್ನು ಮಾಡುವ ಹಿಂಟನ್ನು ಉಪಮುಖ್ಯಮಂತ್ರಿಯಾಗಿದ್ದಾಗಲೇ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದರು. ಮುಖ್ಯಮಂತ್ರಿಯಾಗಿ ನಡೆಸಿದ ಮೊದಲ ಸಭೆಯಲ್ಲೂ ಅದನ್ನು ಮಾತಾಡಿದ್ದಾರೆ. ಆ ಪ್ರಕ್ರಿಯೆಯನ್ನೇನಾದರೂ ಆರಂಭಿಸಿದರೆ ಅದು ಚೆನ್ನಾಗಿ ನಡೆಯೋದಕ್ಕೆ ಜನ ಸಹಕಾರ ಕೊಡಬೇಕಾಗತ್ತೆ. ಗಿವ್ ಇಟ್ ಅಪ್ ಅನ್ನುವ ಮಾದರಿಯಲ್ಲಿ ನಮಗೆ ಬೇಡಪ್ಪ ಗ್ಯಾರಂಟಿ ಅಂತ ಒಂದಷ್ಟು ಜನ ಮುಂದೆ ಬಂದು ಹೇಳಿದ್ರೆ ಅವರು ಮಾದರಿ ಆಗ್ತಾರೆ. ದೇ ವಿಲ್ ಬಿ ರೋಲ್ ಮಾಡೆಲ್ಸ್.
ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದು ಕೇಳಿಸ್ಕೊಳ್ಳಿ ಮೀಟಿಂಗ್ನಲ್ಲಿ. ನಮ್ಮ ಸರ್ಕಾರ ಯಾವುದೇ ಜಾತಿ ಧರ್ಮ ಇನ್ಫ್ಲೂಯೆನ್ಸು ಕೂಡ ಮರೆಯೋದಿಲ್ಲ. ಪಾಸಿಟಿವ್ ಅಪ್ರೋಚ್ ಯಾವಾಗಲೂ ಕೂಡ ಇಟ್ಕೊಂಡು ನೀವು ಕೆಲಸ ಮಾಡಬೇಕು ಅಂತೇಳಿ ಒಂದು ಸಂದೇಶವನ್ನು ಕೊಟ್ಟಿದ್ದೇನೆ. 15 ದಿನದಲ್ಲಿ ನಿಮ್ಮೆಲ್ಲ ಇಲಾಖೆಯಲ್ಲೂ ಕೂಡ ಒಂದು ಆ್ಯಕ್ಷನ್ ಪ್ಲ್ಯಾನನ್ನು ಡಿಪಾರ್ಟ್ಮೆಂಟವರು ಸಿದ್ಧಪಡಿಸಬೇಕು ಅಂತೇಳಿ ತಿಳಿಸಿದ್ದೇನೆ. ನನಗೆ ಹಿಸ್ಟ್ರಿ ರೀಡ್ ಮಾಡೋಕ್ಕಾಗಲಿ, ಹಿಸ್ಟ್ರಿ ರೈಟ್ ಮಾಡೋಕ್ಕಾಗಲಿ, ಬರೆಯೋಕ್ಕಾಗಲಿ ಇಷ್ಟ ಇಲ್ಲ. ಹಿಸ್ಟ್ರಿ ನಿರ್ಮಾಣ ಮಾಡಬೇಕು. ಏನಾದರೂ ಸಾಕ್ಷಿಗುಡ್ಡೆಗಳನ್ನು ಬಿಟ್ಟು ಹೋಗಬೇಕು. ಯಾವಾಗ ನಮಗೆಲ್ಲೆಲ್ಲ ಅವಕಾಶಗಳು ಸಿಕ್ಕಿದೆ ಆ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇವೆ. ಯಾವ ಒತ್ತಡಕ್ಕೂ ಕೂಡ ಮಣಿಬಾರದು. ಈಗ SIR ನಡೀತಾ ಇದೆ. ಈ ರಾಜ್ಯದಲ್ಲಿರೋಂಥ ಮತದಾನದ ಹಕ್ಕನ್ನು ಯಾರೂ ಕೂಡ ಕಳ್ಕೋಬಾರದು. ಇನ್ಕ್ಲೂಡಿಂಗ್ ದಿ ಚೀಫ್ ಮಿನಿಸ್ಟರ್, ಇನ್ಕ್ಲೂಡಿಂಗ್ ದಿ ಡೆಪ್ಟಿ CM. ಅವರ ಏನು BLAಗಳು ಒಂದು ಎನ್ಯುಮರೇಷನ್ ಫಾರ್ಮ್ ಕೊಡ್ತಾರೆ, ಆ ಫಾರಮನ್ನು ಕಂಪಲ್ಸರಿ ಎಂಟ್ರಿ ಮಾಡಿ ಸಿಗ್ನೇಚರ್ ಮಾಡಿ ಅವ್ರದ್ದೇನು ಗುರುತನ್ನು ಇಟ್ಟು ಅವರು ವಾಪಸ್ಸು ಕೊಡಬೇಕು. ಒಂದು ಹೊಸ ಸಾರ್ವಜನಿಕರ ಕುಂದು ಕೊರತೆಗಳ ಒಂದು ಸಪ್ರೇಟ್ ಸೆಕ್ರೆಟರಿಯೇಟ್ ಅದನ್ನು ರಚನೆ ಮಾಡಿ ಇಲ್ಲಿ ಬೆಂಗಳೂರಿಗೆ ಬರೋಂಥ ಯಾವುದೇ ಊರಿನಲ್ಲಿ ಯಾವುದೇ ಹೋರಾಟ ಮಾಡ್ತಿದ್ದಂಥವ್ರು ಅಂಥವ್ರನ್ನೆಲ್ಲ ಕೂಡ ಅವರ ಅರ್ಜಿ, ಅವರ ಭಾವನೆಗಳು, ಅವರ ವಿಚಾರಧಾರೆಗಳು, ಸಮಸ್ಯೆಗಳು ಅವೆಲ್ಲ ಕೇಳಲಿಕ್ಕೆ ಒಬ್ಬ ಸಪ್ರೇಟ್ ಮಂತ್ರಿನೇ ನೇಮಕ ಮಾಡ್ತೇವೆ. ಸಪ್ರೇಟ್ ಸೆಕ್ರೆಟರಿಯೇಟೇ ನಿರ್ಮಾಣ ಮಾಡ್ತೇವೆ. ಏನಾಗಿದೆ, ಈ ಫೋನ್ ನಂಬರು ಡೀಟೇಲು ಕೆಲವರೆಲ್ಲ ಕಮರ್ಷಿಯಲ್ಲು ಮಾಡಿಕೊಂಡು ರೆಸಿಡೆಂಟ್ ತೊಗೊಂಡು ಕಮರ್ಷಿಯಲ್ ಮಾಡ್ತಾವೆ, ಅಂಗಡಿಗಳು ಅವು ಇವೆಲ್ಲ. ಅವೆಲ್ಲ ಸುಮಾರು ಅರ್ಜಿಗಳೆಲ್ಲ ಬಂದ್ಬಿಟ್ಟಿದೆ. ಯಾರು ಎಲಿಜಿಬಿಲಿಟಿ ಇದ್ದಾರೆ, ಯಾರು ಪಾಪ ಮನೆ ವಾಸ ಮಾಡ್ತಾರೋ ಅವ್ರು ತೊಗೊಳ್ಳಿ, ಏನು ತೊಂದರೆ ಇಲ್ಲ. ಬಟ್ ಯಾರು ತೊಗೋತಾ ಇದ್ದಾರೆ ಅಂತ ಅವ್ರು ನಮಗೆ ಡೀಟೇಲ್ ಬೇಕಲ್ಲ, ಇವೆಲ್ಲ ಕೂಡ ಬೇಕಲ್ಲ ಮಾಹಿತಿ ಸರ್ಕಾರಕ್ಕೆ. ಸೊ ಆ ಮಾಹಿತಿಯನ್ನು ನಾವೆಲ್ಲ ಪಡ್ಕೊಳ್ತಾ ಇದ್ದೀವಿ. ಅವ್ರಿಗೂ ಭಯ ಇರಬೇಕಲ್ಲ. ಪ್ರತಿ ತಾಲೂಕಲ್ಲೂ ಒಂದು ಸಪ್ರೇಟ್ ಸ್ಕ್ವಾಡ್, ಈ ರೌಡಿಗಳ ಸ್ಕ್ವಾಡ್, ಒಂದು 10 ಜನ ಪೊಲೀಸ್ ಕಾನ್ಸ್ಟೇಬಲ್ನ ನೇಮಕ ಮಾಡಿ ಪ್ರತಿ ತಾಲೂಕಿನಲ್ಲೂ ಕೂಡ ಬರೀ ರೌಡಿಗಳನ್ನ ಅವರು ಟ್ರೇಸ್ ಮಾಡ್ತಾ ಇರೋದು, ಕರ್ಕೊಂಡು ಬರ್ತಾ ಇರೋದು, ದಾರಿಗೆ ತರೋದು, ಅವ್ರ ಮೇಲೆಲ್ಲ ನಿಗಾ ಇಡೋಂಥದ್ದು. ಜಾಗೃತಿಯಿಂದ ಅವ್ರ ಬಗ್ಗೆ ನೀವು ಒಂದು ಸ್ಪೆಷಲ್ ಒಂದು ಫೋರ್ಸ್ನ ಕ್ರಿಯೇಟ್ ಮಾಡಬೇಕು ಅಂತೇಳಿ ನೆನ್ನೆ ಫಸ್ಟ್ ಕ್ಯಾಬಿನೆಟ್ ಮಾಡಿದ್ರಲ್ಲ, ಕ್ಯಾಬಿನೆಟ್ ಮುಗಿದ ನಂತರ 6 ಘೋಷಣೆಗಳನ್ನು ಮಾಡಿದರು ಡಿ ಕೆ ಶಿವಕುಮಾರ್ ಅವರು. ನಾನು ಮುಖ್ಯಮಂತ್ರಿ ಆದ ನಂತರ ನಾನು ರಾಜ್ಯಕ್ಕೆ ಕೊಟ್ಟಿರುವ ಕೊಡುಗೆ ಇದು ಅನ್ನುವ ರೀತಿಯಲ್ಲಿ. ಅದರಲ್ಲಿ ಬಸ್ ಪಾಸು ಬರೀ ವಿದ್ಯಾರ್ಥಿನಿಯರಿಗೆ ಇತ್ತು, ಅದನ್ನು ವಿದ್ಯಾರ್ಥಿಗಳಿಗೂ ಉಚಿತ ಮಾಡಿದ್ರು. 1700 ಕೋಟಿ ರೂಪಾಯಿ ಅಡಿಷನಲ್ ಎಕ್ಸ್ಪೆನ್ಸ್ ಬರುತ್ತೆ. ರಿಯಾಯಿತಿ ದರದ ಬಸ್ ಪಾಸನ್ನು ವಿದ್ಯಾರ್ಥಿಗಳಿಗೂ ಉಚಿತ ಮಾಡಿದ್ರೆ, ವಿದ್ಯಾರ್ಥಿನಿಯರಿಗೇನು ಶಕ್ತಿ ಯೋಜನೆ ಅದು ಆಲ್ರೆಡಿ ಇತ್ತು. ವಿದ್ಯಾರ್ಥಿನಿಯರು ಉಚಿತವಾಗೇ ಓಡಾಡ್ತಾ ಇದ್ದರು. ಅದನ್ನು ವಿದ್ಯಾರ್ಥಿಗಳಿಗೂ ವಿಸ್ತಾರ ಮಾಡಿದರು, 1700 ಕೋಟಿ. ಅದಾದ ನಂತರ ಈ ಭಾರತ್ ಜೋಡೋ ಯುವಕ ಸಂಘಗಳನ್ನು ಘೋಷಣೆ ಮಾಡಿದ್ರಲ್ಲ, 10,000 ಯುವಕ ಸಂಘಗಳನ್ನು ಮಾಡಬೇಕು. ಗ್ರಾಮ ಪಂಚಾಯತಿಗೆ ಒಂದಿದ್ದಾರೆ. ಗ್ರಾಮ ಪಂಚಾಯತ್ 5,000 ಚಿಲ್ಲರೆ ಇರೋದು. ದೊಡ್ಡ ಗ್ರಾಮ ಪಂಚಾಯತ್ ಇದ್ದಲ್ಲಿ 2 ಮಾಡ್ತಾರೋ ಏನೋ ಗೊತ್ತಿಲ್ಲ. ಒಂದೊಂದು ಯುವಕ ಸಂಘಕ್ಕೆ 10 ಲಕ್ಷ ರೂಪಾಯಿ ಕೊಡ್ತೀವಿ ಅಂದರೆ ಅವ್ರು 10,000 ಕೋಟಿ ರೂಪಾಯಿ ಬೇಕಾಗುತ್ತೆ. ಅದಕ್ಕೆ 10,000 ಕೋಟಿ. ಸತೀಶ್ ಜಾರಕಿಹೊಳಿ ಅವರು ಎಲ್ಲಿಂದ ತರೋದಷ್ಟು ದುಡ್ಡು ಅಂತ ಕೇಳ್ತಾ ಇದ್ದಾರೆ. ಉಳಿದಂತೆ ಉದ್ಯೋಗ ವಿನಿಮಯ ಕೇಂದ್ರವನ್ನು ಖಾಸಗಿಯವರಿಗೆ ಏನು ಸ್ಕಿಲ್ ಪೂಲನ್ನು ಒದಗಿಸೋದಕ್ಕೆ ಉದ್ಯೋಗ ವಿನಿಮಯ ಕೇಂದ್ರ, 2,500 ಅಡಿ ಕಟ್ಟಡಗಳಿಗೆ OC CC ಇಲ್ದಿದ್ರು ಕರೆಂಟ್ ಕನೆಕ್ಷನ್ನು, B ಖಾತಾದಿಂದ A ಖಾತಾ ಪರಿವರ್ತನೆ, ಬೆಂಗಳೂರಿನಲ್ಲಿ ಅಷ್ಟೇ ಇತ್ತು, ಅದನ್ನು ರಾಜ್ಯದಾದ್ಯಂತ ಮಾಡ್ತೀವಿ ಅಂದರು. ಬೆಂಗಳೂರಿನಲ್ಲೇ ರಸ್ತೆ ನಿರ್ಮಾಣಕ್ಕೆ 2,000 ಕೋಟಿ ರೂಪಾಯಿ, ಅಂದರೆ ಈಗಾಗಲೇ ನಡೀತಾ ಇರುವ ಘೋಷಣೆಯಾಗಿರುವ ರಸ್ತೆಗಳೆಲ್ಲ ಹೊಸದಾಗಿ ಮಾಡೋದಕ್ಕೆ 2,000 ಕೋಟಿ ಕೊಡ್ತೀನಿ ಅಂದಿದ್ದಾರೆ. ಅದೆಲ್ಲ ಖರ್ಚು ನಡ್ಕೊಂಡು ಹೋಗ್ತವೆ. ಈ 10,000 ಕೋಟಿ ಎಲ್ಲಿಂದ ತರೋದು ಅಂತ ಈ ಪ್ರಶ್ನೆಯನ್ನು ಸಚಿವ ಸತೀಶ್ ಜಾರಕಿಹೊಳಿ ಅವರು ಎತ್ತಿದ್ರು. ಯಾವ ಸಚಿವರಂತ ಇನ್ನೂ ಗೊತ್ತಿಲ್ಲ, ಖಾತೆ ಹಂಚಿಕೆನೇ ಆಗಿಲ್ಲ. ಸಚಿವ ಸತೀಶ್ ಜಾರಕಿಹೊಳಿ ಅವರು ಎತ್ತಿದ್ರು. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ಹೌದಪ್ಪ ದುಡ್ಡಿನ ಹೊರೆ ಆಗುತ್ತೆ, ಹಿಂಗೆ ಮೀಟಿಂಗ್ ಮಾಡಿ ಕಾಫಿ ಟೀ ಕೊಟ್ಟರು ದುಡ್ಡಿನ ಹೊರೆನೇ ಅಲ್ವಾ ಅಂತ ಕೇಳಿದ್ರು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು. ಕೇಳಿಸ್ಕೊಳ್ಳಿ ಅದನ್ನ. ಒಂದು 10,000 ಭಾರತ್ ಜೋಡೋ ಯುವಕ ಸಂಘಗಳನ್ನು ರಚನೆ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ. ಪ್ರತಿ ಪಂಚಾಯತಿಗೂ ಒಂದೊಂದು ಯುವಕ ಸಂಘ. ಆ ಯುವಕ ಸಂಘದಲ್ಲಿ ಕನಿಷ್ಠ ಒಂದು 150ರಿಂದ 200 ಜನ ಇರ್ತಾರೆ. ಒಂದು ಪಂಚಾಯತಿ ಒಂದು ಸಂಘ. ಮಿಕ್ಕಿದ್ದು ಅರ್ಬನ್ನಲ್ಲಿ
ಸುಮಾರು 6,000 ಪಂಚಾಯತ್ ಇದೆ, ಒಂದು 4,000 ಅರ್ಬನ್ಗಳಲ್ಲಿ ವಾರ್ಡ್ಗಳಲ್ಲಿ ಇದನ್ನ ಸಂಘ. ಸೊ ಆ ಒಂದು ಸಂಘಕ್ಕೆ ಸರ್ಕಾರ 10 ಲಕ್ಷ ರೂಪಾಯಿ ಕೊಡ್ತದೆ. ಆರ್ಥಿಕತೆ ಹೊಣೆ ಆಗೋಂಥ ಯಾವುದಿಲ್ಲ. ಆದರೆ ನಿನ್ನೆ ಆಗಿದ್ದು ಇದನ್ನೊಂದು ಬಿಟ್ಟರೆ ಯಾವುದು ಬಸ್ ಪಾಸ್ ಆದರೂ ಜಾಸ್ತಿ ಏನು ಹೊರೆ ಆಗೋಲ್ಲ ಅಂತ ಹೇಳಿದ್ದಾರೆ. ಅದು ಬಿಟ್ಟರೆ ನೆಕ್ಸ್ಟ್ ನಮ್ಮದು ಭಾರತ್ ಜೋಡೋ ಅದು ಮಾತ್ರ ಆಗ್ಬೋದು, ಅದನ್ನು ಅಡ್ಜಸ್ಟ್ ಮಾಡ್ಬೋದು, ಅದೇನು ತೊಂದರೆ ಇಲ್ಲ ಸರ್ಕಾರ. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಫೈನಾನ್ಷಿಯಲಿ ಇಂಪ್ಲಿಕೇಶನ್ ಯಾವುದೂ ಇಲ್ಲ. ಏನು ಕೆಲಸ ಮಾಡಿದ್ರು ಆರ್ಥಿಕ ಹೊರೆ ಇರ್ತದೆ. ಇಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಕೂಡ ಕಾಫಿ ತಿಂಡಿ ಅದು ಆರ್ಥಿಕ ಹೊರೆ ಅಲ್ವಾ. ಉಳಿದಂತೆ ಖಾತೆ ಹಂಚಿಕೆ ಇನ್ನೂ ತನಕ ಆಗಿಲ್ಲ. ನಿನ್ನೆ ಸಚಿವ ಸಂಪುಟ ಪ್ರಮಾಣ ವಚನ ಸ್ವೀಕರಿಸಿದೆ. ಇಂಟ್ರಡಕ್ಷನ್ನಲ್ಲೇ ಹೇಳಿದೆ ಇಷ್ಟು ಗಂಟೆಗಳಲ್ಲಿ ಆಗಿಬಿಡಬೇಕು, ಇಷ್ಟು ದಿನಗಳಲ್ಲಿ ಆಗಿಬಿಡಬೇಕು ಅಂತ ನಿಯಮ ಏನಿಲ್ಲ. ಆದರೂ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿ ಸ್ವಲ್ಪ ಹೊತ್ತಿನಲ್ಲಿ ತಾವು ಯಾವ ಇಲಾಖೆ ಸಚಿವರು ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಇದು ಇಷ್ಟೊಂದು ಡ್ರ್ಯಾಗ್ ಆಗ್ತಾ ಇರೋದು ನೋಡಿದರೆ ಒಳಗಿಂದೊಳಗೆ ಖಾತೆ ಹಂಚಿಕೆಯ ಸಮಸ್ಯೆಗಳಾಗ್ತಾ ಇದ್ದಾವೆ ಅಂತ ಗೊತ್ತಾಗ್ತಾ ಇದೆ. ನಿನ್ನೆ ಒಂದು ಪಟ್ಟಿ ಬಂದಿತ್ತು, ಅದನ್ನು ಮಾಹಿತಿಯ ಆಧಾರದ ಮೇಲೆ ಅಂತ ಕೊಟ್ಟಿದ್ವಿ ನಾವು, ಯಾರು ಯಾವ್ಯಾವುದಕ್ಕೆ ಮಂತ್ರಿಗಳು ಅಂತ ಮಾಹಿತಿಯ ಆಧಾರದ ಮೇಲೆ ಕೊಟ್ಟಿದ್ವಿ. ಅದು ಅಧಿಕೃತವಾಗಿ ಘೋಷಣೆ ಆಗಿಲ್ಲ. ಒಂದು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಆಯಿತು ನಂದು. ಒಂದೊಂದು ಯುವಕ ಸಂಘಕ್ಕೆ 10 ಲಕ್ಷದಂತೆ 10,000 ಯುವಕ ಸಂಘಗಳನ್ನು ಮಾಡಿದ್ರೆ 1,000 ಕೋಟಿ ಆಗುತ್ತೆ. 10,000 ಕೋಟಿ ಅಂದ್ಬಿಟ್ಟೆ, ಸಾರಿ ನನ್ನ ಮ್ಯಾಥ್ಸ್ ಅಷ್ಟು ಚೆನ್ನಾಗಿಲ್ಲ. 1,000 ಕೋಟಿ ಆಗುತ್ತೆ, ಮಾಡಿಬಿಡ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರಿದ್ದಾರೆ. ದುಡ್ಡು ಕಡಿಮೆ ಆಗುತ್ತೆ ಅಂತ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರ ತಲೆಯಲ್ಲಿ ಬಂದಿದೆ ಅಂತ ಮಾಡ್ತಾರೆ ಅವರು. ಅದನ್ನು ಖಾತೆ ಹಂಚಿಕೆಯ ಬಗ್ಗೆ ಮಾತಾಡ್ತಾ ಇದ್ವಿ. ಖಾತೆ ಹಂಚಿಕೆ ಇನ್ನೂ ಮುಗಿತಾ ಇಲ್ಲ. ಯಾರಿಗೆ ಯಾವ ಖಾತೆ ಗೊತ್ತಾಗ್ತಾ ಇಲ್ಲ. ಒಳಗಿಂದೊಳಗೆ ಹಗ್ಗ ಜಗ್ಗಾಟಗಳು ನಡೀತಾ ಇದ್ದಾವೆ ಅಂತ ಪಕ್ಕಾ ಮಾಹಿತಿ ನಮಗೆ ಬರ್ತಾ ಇರೋದು ರಾಮಲಿಂಗಾರೆಡ್ಡಿ ಅವರಿಗೆ ಯಾವ ಖಾತೆ ಅಂತ. ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಾರಿಗೆ ಮತ್ತು ಮುಜರಾಯಿ ಸಚಿವರಾಗಿದ್ದರು ರಾಮಲಿಂಗಾರೆಡ್ಡಿ ಅವರು 3 ವರ್ಷ. ಆ 3 ವರ್ಷ ನನ್ನ ಸೀನಿಯಾರಿಟಿಗೆ ಇವು ಯಾವ ಖಾತೆ ರೀ ಇವು ಅನ್ನೋ ಮನಸ್ಥಿತಿಯಲ್ಲೇ ಆ ಖಾತೆಗಳಿಗೆ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಕೆಲಸ ಹೆಂಗಾಗಿರ್ಬೋದು ಅನ್ನೋ ಇದನ್ನು ನಾನು ನಿಮಗೆ ಬಿಡ್ತೀನಿ. ಅಂದರೆ 7 ಸಲ MLA ಅವರು ನನ್ನಂಥ ಸೀನಿಯಾರಿಟಿಗೆ ಇದ್ಯಾವುದೋ ಸಾರಿಗೆ ಅಂತೆ, ಇದ್ಯಾವುದೋ ಮುಜರಾಯಿ ಅಂತೆ ಅಂದ್ಕೊಂಡು ಅವರು 3 ವರ್ಷ ಸಚಿವರಾಗಿ ಕೆಲಸ ಮಾಡಿದ್ದಾರೆ. 2023ರಲ್ಲೇ ಅಂದರೆ ಚುನಾವಣೆ ನಡೆದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಹಠ ಹಿಡಿದಿದ್ದರಂತೆ ರಾಮಲಿಂಗಾರೆಡ್ಡಿ ಅವರು. ನನಗೆ ಬೆಂಗಳೂರು ನಗರಾಭಿವೃದ್ಧಿನೇ ಬೇಕು ಅಂತ ಹಠ ಹಿಡಿದಿದ್ದರಂತೆ. ಬಟ್ ಬೆಂಗಳೂರು ನಗರಾಭಿವೃದ್ಧಿ ಆಗ ಉಪಮುಖ್ಯಮಂತ್ರಿಯಾಗಿದ್ದ ಡಿ ಕೆ ಶಿವಕುಮಾರ್ ಅವರಿಗೆ ಬೇಕಾಗಿತ್ತು. ಡಿ ಕೆ ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರನ್ನು ಕರೆಸಿ ಅನೇಕ ಹಿರಿಯ ನಾಯಕರುಗಳ ಸಮ್ಮುಖದಲ್ಲೇ ಹೇಳಿದ್ರಂತೆ, 2.5 ವರ್ಷ ಆದಮೇಲೆ ನಾನು CM ಆಗ್ತೀನಿ, ನಾನು CM ಆದಾಗ ನೀವು ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಮಿನಿಸ್ಟರ್ ಆಗಿರಂತೆ ಅಂತ ಡಿ ಕೆ ಶಿವಕುಮಾರ್ ಅವರು ಮಾತು ಕೊಟ್ಟಿದ್ರಂತೆ. ಅಂದರೆ 2023ರಲ್ಲೇ ಖಚಿತ ಇತ್ತಿದೆ 2.5 ವರ್ಷದ್ದು. ರಾಮಲಿಂಗಾರೆಡ್ಡಿ ಅವರಿಗೆ ಮಾತು ಕೊಟ್ಟಿದ್ರಂತೆ. 2.5 ವರ್ಷಕ್ಕೆ ಮುಖ್ಯಮಂತ್ರಿ ಆಗಲಿಲ್ಲ ಡಿ ಕೆ ಶಿವಕುಮಾರ್ ಅವರು. 3 ವರ್ಷ ಆದಮೇಲೆ ಮುಖ್ಯಮಂತ್ರಿ ಆದರು. ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯನವರು ಕೊಟ್ಟ ಮಾತಿನಂತೆ ಅಧಿಕಾರ ಬಿಟ್ಟು ಕೊಟ್ಟರು. ಅದಕ್ಕೆ ರಾಮಲಿಂಗಾರೆಡ್ಡಿ ಅವರು ಕೇಳ್ತಾರೆ, ನನಗೆ ಕೊಟ್ಟ ಮಾತಿನಂತೆ ಈಗ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಕೊಡಿ ಅಂತ. ಈ ಸೈಕಲ್ ಗ್ಯಾಪ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೃಷ್ಣ ಬೈರೇಗೌಡರಿಗೂ ಮಾತು ಕೊಟ್ಟು ಬಿಟ್ಟಿದ್ದಾರಂತೆ. ಬೆಂಗಳೂರು ಅಭಿವೃದ್ಧಿ ನಿನಗೆ ಕೊಡ್ತೀನಿ, ನೀನು ಹ್ಯಾಂಡಲ್ ಮಾಡಬೇಕು ಅಂತ ಕೃಷ್ಣ ಬೈರೇಗೌಡರಿಗೂ ಮಾತು ಕೊಟ್ಟು ಬಿಟ್ಟಿದ್ದಾರಂತೆ. ಇದು ಸಮಸ್ಯೆ ಆಗಿಬಿಟ್ಟಿದೆ ಈಗ. ಕೊಟ್ಟ ಮಾತಿಗೆ ತಪ್ಪಿ ನಡೆಯೋದಕ್ಕೆ ಧರ್ಮ ಸಂಕಟ. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರನ್ನು ಕರೆದು ನನ್ನ ಹತ್ತಿರ ಇದ್ದಂಥ ಇನ್ನೊಂದು ದೊಡ್ಡ ಖಾತೆ ಭಾರಿ ನೀರಾವರಿ ಇಲಾಖೆಯನ್ನು ನೀವು ವಹಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನೀರಾವರಿ ಇಲಾಖೆಯ ಸಚಿವರಾದವರು ಅಂದರೆ ಬೆಂಗಳೂರಿನಿಂದ ಗೆದ್ದು MLA ಆಗಿ ಮಿನಿಸ್ಟರ್ ಆದಂಥವ್ರು ನೀರಾವರಿ ಇಲಾಖೆ ಇನ್ನೂ ತನಕ ಕೊಟ್ಟಿಲ್ಲ. ನೀರಾವರಿ ಇಲಾಖೆ ಬೆಂಗಳೂರಿಗೆ ಏನು ಸಂಬಂಧ ಇದೆ ಹೇಳಿ? ಕರ್ನಾಟಕದ ಬೇರೆ ಬೇರೆ ಭಾಗಗಳ ಪ್ರಭಾವಿ ನಾಯಕರುಗಳು ನೀರಾವರಿ ಇಲಾಖೆಯ ಸಚಿವರಾಗ್ತಾರೆ. ಅದನ್ನು ರಾಮಲಿಂಗಾರೆಡ್ಡಿ ಅವ್ರಿಗೆ ಆಫರ್ ಮಾಡ್ತಾ ಇದ್ದಾರಂತೆ. ರಾಮಲಿಂಗಾರೆಡ್ಡಿ ಅವರು ಬೇಡ ಅಂತಾರಂತೆ. ಇವರಿಬ್ಬರ ಮಧ್ಯದಲ್ಲಿ ಒಂದು ಮಾತುಕತೆನೂ ಆಯಿತು. ಮಾತುಕತೆ ಕನ್ಕ್ಲೂಷನ್ನಿಗೆ ಬರಲಿಲ್ಲ. ರಾಮಲಿಂಗಾರೆಡ್ಡಿ ಅವರು ಬೇಜಾರು ಮಾಡ್ಕೊಂಡು ಎದ್ದು ಬಂದರಂತೆ.
ಅದಾದ ಮೇಲೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವ್ರ ಮನೆಗೆ ಹೋದರು. ಅಲ್ಲಿ ಸ್ವಲ್ಪ ಹೊತ್ತು ಚರ್ಚೆ ಆಯಿತು. ಖಾತೆ ಹಂಚಿಕೆ ಇನ್ ಕನ್ಸಲ್ಟೇಷನ್ ವಿತ್ ಸಿದ್ದರಾಮಯ್ಯನೇ ನಡೆಯೋದು, ಸಿದ್ದರಾಮಯ್ಯನವ್ರ ಜೊತೆ ಕನ್ಸಲ್ಟೇಷನ್ನೊಂದಿಗೆ ನಡೆಯೋದಿದು. ರಾಮಲಿಂಗಾರೆಡ್ಡಿ ಅವರು ಅಂದರೆ ಸಹಜ, ಎಲ್ಲರೂ ಯಾವ ಖಾತೆ ಕೊಟ್ಟರು ಮಾಡ್ತೀವಿ, ದೊಡ್ಡ ಖಾತೆ ಸಣ್ಣ ಖಾತೆ ಅಂತ ಇರೋದಿಲ್ಲ, ಹಂಗೆ ಹೇಳೋದು ಮಾಧ್ಯಮಗಳ ಕ್ಯಾಮರಾ ಮುಂದೆ. ಬಟ್ ರಾಮಲಿಂಗಾರೆಡ್ಡಿಯವರ ಅಸಮಾಧಾನ ಶಬ್ದಗಳಲ್ಲದೆ ಹೋದರೂ ಭಾವನೆಯಲ್ಲಾದರೂ ಗೊತ್ತಾಗತ್ತೆ. ಹಿ ಈಸ್ ನಾಟ್ ಹ್ಯಾಪಿ ಅಂತ ನಿನ್ನೆ ಮತ್ತು ಇವತ್ತು ಮಾತಾಡಿದ್ದು ಎರಡೂ ಇದೆ, ಕೇಳಿಸ್ಕೊಳ್ಳಿ ಒಮ್ಮೆ. ಇನ್ನೂ 20 ಜನಕ್ಕೆ ಅವಕಾಶ ಇದೆ. ಆ ಸಂದರ್ಭದಲ್ಲಿ ಯುವಕರಿಗೆ ಮತ್ತು ಈಗ ಪಕ್ಷದಲ್ಲಿ ಇರ್ತಕ್ಕಂಥ ಹಿರಿಯರಿಗೆ 4-5 ಬಾರಿ ಗೆದ್ದಂಥವ್ರಿದ್ದಾರೆ, ಅವರಿಗೆಲ್ಲ ಅವಕಾಶ ಹೈಕಮಾಂಡ್ ಮಾಡಿಕೊಡ್ತಾರೆ ಅಂತ ಭಾವಿಸಿದ್ದೀನಿ. ಖಾತೆ ಬಗ್ಗೆ ಇನ್ನೂ ಗೊತ್ತಿಲ್ಲ. ಮುಜರಾಯಿ ಆಗಿದೆ, ಟ್ರಾನ್ಸ್ಪೋರ್ಟು ಆಗಿದೆ. ಮಂತ್ರಿ ಆಗೋದಕ್ಕೂ ಲಾಬಿ ಮಾಡಲ್ಲ ಅಂತ ನಿಮಗೂ ಚೆನ್ನಾಗಿ ಗೊತ್ತು ಅಲ್ವಾ. ಪೋರ್ಟ್ಫೋಲಿಯೋಗೂ ಲಾಬಿ ಮಾಡೋಕ್ಕೆ ಹೋಗಲ್ಲ ಅಂತ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ಆದರೆ ನನ್ನ ಸೀನಿಯಾರಿಟಿಗೆ ತಕ್ಕನ ಯಾವುದನ್ನ ಕೊಡಲಿ ಅಂತ ಅಷ್ಟೇ, ಕೊಡಿ ಅಂತ ಕೇಳೋಕ್ಕೂ ಹೋಗಲ್ಲ. ಹೋದ್ಸಲಿ ಅದು ಟ್ರಾನ್ಸ್ಪೋರ್ಟೇ ಮತ್ತೆ ಅದನ್ನು ಮೊದಲು ಮಾಡಿದ್ನಲ್ಲ 4 ವರ್ಷ 4 ತಿಂಗಳು, ಅದರಿಂದ ಮತ್ತೆ ಅದನ್ನೇ ಕೊಟ್ಟರು ಅಂತ ಬೇಸರ ಆಗಿತ್ತು ಅಷ್ಟೇ. ಈಗ ಅವಕಾಶ ಇದೆಯಲ್ಲ, ನೋಡೋಣ ಏನು ಮಾಡ್ತಾರೆ. ಅದ್ರ ಬಗ್ಗೆ ಏನು ಮಾತಾಡೋದು, ಯಾವ ಖಾತೆನೂ ಇಲ್ಲ. ಯಾಕಂದರೆ ನಿಮ್ಮ ಹಿರಿತನಕ್ಕೆ ತಕ್ಕನಾದಂತಹ ಒಂದು ಖಾತೆ ಸಿಕ್ಕಿರಲಿಲ್ಲ ಅನ್ನೋ ಅಸಮಾಧಾನ ಅಂತೂ ನಿಮಗಿತ್ತಲ್ಲ. ಅದೆಲ್ಲ ಹಳೆ ಕತೆ ಬಿಡಿ, ಈಗ ಯಾಕೆ ಮಾತಾಡೋದು. ನೋ ಕಾಮೆಂಟ್ಸ್. ಸೊ ಖಾತೆ ಬಗ್ಗೆ ಏನಾದ್ರು ಚರ್ಚೆ ಮಾಡಿದ್ರಾ, ಕೇಳಿದ್ರಾ? ನಾನು ಅದ್ರ ಬಗ್ಗೆ ಏನೂ ಮಾತಾಡಲ್ಲ. ನಿಮ್ಮ ಹಿರಿತನಕ್ಕೆ ತಕ್ಕನಾದ ಖಾತೆ ಸಿಕ್ಕಿಲ್ಲ ಅನ್ನೋ ಅಸಮಾಧಾನ ಇತ್ತು ನಿಮಗೆ ಅಂದರೆ ಅದೆಲ್ಲ ಹಳೆ ಕತೆ ಬಿಡಿ ಅಂತಂದರು. ನೋ ಕಮೆಂಟ್ಸ್ ಅಂತ ಕೂಡ ರಾಮಲಿಂಗಾರೆಡ್ಡಿ ಅವರು ಅಂದಿದ್ದಾರೆ. ನಾನು ಹೇಳಿದ್ನಲ್ಲ, ಶಬ್ದಗಳಲ್ಲದೆ ಹೋದರೂ ಭಾವನೆಗಳಲ್ಲಾದರೂ ಮನಸ್ಸಿನಲ್ಲಿ ಏನಿದೆ ಅಂತ ಅರ್ಥ ಆಗುತ್ತೆ. ಇದು 3 ವರ್ಷದ ಹಿಂದಿನ ಫೋಟೋ ಇದು. ರಾಮಲಿಂಗಾರೆಡ್ಡಿ ಅವರು ಡಿ ಕೆ ಶಿವಕುಮಾರ್ ಅವರ ಟೀಮ್ ಬೆಂಬಲಿಗರು. 3 ವರ್ಷದ ಹಿಂದೆ ಹೆಗಲ ಮೇಲೆ ಕೈ ಹಾಕಿ ನೋಡಿ, ಡಿ ಕೆ ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರ ಮುಖದ ಮೇಲೆ ನಗು ತರಿಸಿಯೇ ಕೈ ಬಿಟ್ಟಿದ್ರು. ನಗು ತರಿಸಿ ಅವರಿಗೆ ಸಾರಿಗೆ ಇಲಾಖೆ ಮತ್ತು ಮುಜರಾಯಿ ಇಲಾಖೆಯ ಹೊಣೆಯನ್ನು ಹೊರಸಿದ್ರು. ಈಗ ಬೆಂಗಳೂರು ನಗರಾಭಿವೃದ್ಧಿ ಅನ್ನುವಂಥದ್ದು ಮೋಸ್ಟ್ ಸಾಟ್ ಆಫ್ಟರ್ ಮಿನಿಸ್ಟ್ರಿ ಆಗಿದೆ, ಎಲ್ರಿಗೂ ಬೇಕಾಗಿದೆ ಅದು. ಇದರಲ್ಲಿ ಪ್ರಭಾವಿ ಖಾತೆಗಳು ಅಂತ ಮಾತಾಡ್ತೀವಿ. ಏನು ಪ್ರಭಾವಿ ಖಾತೆ ಅಂದರೆ, ಯಾವ ಇಲಾಖೆಗಳಿಗೆ ಬಜೆಟ್ನಲ್ಲಿ ಜಾಸ್ತಿ ಅನುದಾನ ಇದೆಯೋ, ಜಾಸ್ತಿ ದುಡ್ಡಿದೆಯೋ ಅವು ಪ್ರಭಾವಿ ಖಾತೆಗಳು. ಕೆಲವು ಖಾತೆಗಳು ಬರ್ತಾವಪ್ಪ, ಈಗ ಟೂರಿಸಮ್ಮು, ಅವು ಸುಮ್ಮನೆ ಇಟ್ಕೊಂಡಿರಿ ಅಂತ ಕೊಟ್ಟಂಗೆ ಮಾಡಿರ್ತಾರೆ ಅವನ್ನಷ್ಟೇ. ಇನ್ನೊಂದಿದೆ ಸ್ಟ್ಯಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ ಅಂತ ಒಂದಿದೆ. ಯುವಜನ ಮತ್ತು ಕ್ರೀಡಾ ಇಲಾಖೆ, ಅವನ್ನೆಲ್ಲ ಒಂದು ಹಿರಿಯ ಸಚಿವರಿಗೆ ಬಾಲಂಗೋಚಿಗಳಂತೆ ಅಂಟಿಸ್ತಾರೆ, ಇನ್ನೊಂದು ಜಾತಿ ಲೆಕ್ಕಾಚಾರದ ಮೇಲೆ ಮಿನಿಸ್ಟರ್ ಮಾಡಿಬಿಟ್ಟಿದ್ದೀವಿ, ಯಾವುದೋ ಒಂದು ಖಾತೆ ಇರಲಿ ಇಟ್ಕೊಂಡಿರಿ ಅನ್ನೋ ಥರ ಕೊಡ್ತಾರೆ. ಉಳಿದಿದ್ದೆಲ್ಲ ಪ್ರಭಾವಿ ಖಾತೆಗಳಿಗೆ ಲಾಬಿಗಳು ನಡೀತವೆ. ರಾಜ್ಯ ರಾಜಕಾರಣದ ಮತ್ತಷ್ಟು ಸುದ್ದಿ. ಜಮೀರ್ ಅಹಮ್ಮದ್ ಖಾನ್ ಮೊದಲ ಸುತ್ತಿನಲ್ಲಂತೂ ಮಂತ್ರಿ ಆಗಲಿಲ್ಲ. ಆವತ್ತು ಕರೆಕ್ಟಾಗಿ ಅವ್ರದ್ದೊಂದು ಆಡಿಯೋ ರಿಲೀಸ್ ಆಗಿರದೇ ಹೋಗಿದ್ರೆ ಬಹುಶಃ ಡಾಕ್ಟರ್ ಜಿ ಪರಮೇಶ್ವರ್ ಜೊತೆ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿರ್ತಾ ಇದ್ದರು ಜಮೀರ್ ಅಹಮ್ಮದ್ ಖಾನ್. ನೋಡಿ, ಅವರ ಪೊಲಿಟಿಕಲ್ ಕರಿಯರ್ನ ಮೇಲೆ ಕ್ವಶನ್ ಮಾರ್ಕ್ ಬೀಳುವಂಥ ಬೆಳವಣಿಗೆ ಒಂದು ನಡೆದುಬಿಡ್ತು. ಆ ಆಡಿಯೋ ವರಿಷ್ಠರ ಗಮನಕ್ಕಿರಲಿಲ್ಲವಾ? ದಾವಣಗೆರೆ ದಕ್ಷಿಣ ವೋಟಿಂಗ್ ಮುಗಿದಾಗಲೇ ಗಮನದಲ್ಲಿತ್ತು. ಆದರೂ ಜಮೀರ್ ಅಹಮ್ಮದ್ ಖಾನ್ ಸಚಿವರಾಗ್ತಾರಾ ಆಗೋದಿಲ್ವಾ ಅನ್ನೋ ಪ್ರಶ್ನೆಗಳೇನು ಎದ್ದಿರಲಿಲ್ಲ. ಬಟ್ ಯಾವಾಗ ಪಬ್ಲಿಕ್ ಡೊಮೇನಿಗೆ ಬಂದುಬಿಡ್ತಲ್ಲ, ಸಾರ್ವಜನಿಕರು ಕೇಳಿಸ್ಕೊಳ್ಳೋ ಹಂಗಾಗ್ಬಿಡ್ತಲ್ಲ, ಕಾಂಗ್ರೆಸ್ ಕಾರ್ಯಕರ್ತರೇ ಅದನ್ನು ಕೇಳಿಸಿಕೊಂಡು ಬಿಟ್ರಲ್ಲ. ಸಾಕಷ್ಟು ವಾದ ಪ್ರತಿವಾದಗಳು ನಡೆದ ಮೇಲೂ ಸ್ವತಃ ರಾಹುಲ್ ಗಾಂಧಿ ಅವರು ಹೇಳಿದ್ರಂತೆ ಬೇಡ ಮಿನಿಸ್ಟರ್ ಮಾಡೋದು ಅಂತ. ಮಿನಿಸ್ಟರ್ ಮಾಡೋದು ಬೇಡ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದು ಫಸ್ಟ್ ರೌಂಡ್ನಲ್ಲಿ ಬೇಡ ಅಂತಾನೋ ಅಥವಾ ಮಿನಿಸ್ಟರ್ ಮಾಡೋದು ಬೇಡವೇ ಬೇಡ ಅಂತಾನೋ, ಅದರ ಬಗ್ಗೆ ವಿಭಿನ್ನ ಅಭಿಪ್ರಾಯಗಳಿದ್ದಾವೆ. ಎರಡೆರಡು ರೀತಿಯ ಅಭಿಪ್ರಾಯಗಳಿದ್ದಾವೆ. ಸತೀಶ್ ಜಾರಕಿಹೊಳಿ ಈಗಲೂ ಜಮೀರ್ ಅಹಮ್ಮದ್ ಖಾನ್ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಈಗಲೂ ಮಾಡ್ತಾ ಇದ್ದಾರೆ ಅಂದರೆ ದೆಹಲಿಯಲ್ಲಿ ನಡೆದ ಚರ್ಚೆಯಲ್ಲೂ ಅವರು ಅದನ್ನೇ ಹೇಳಿತ್ತು. ಇದೆಲ್ಲ ಯಾವುದೋ ಒಂದು ಆಡಿಯೋ ಬರುತ್ತೆ, ವಿಡಿಯೋ ಬರುತ್ತೆ, ಇದು AI ಕ್ರಿಯೇಟೆಡ್ಡು, ನಾನು ಅಲ್ಲವೇ ಅಲ್ಲ, ಮಾತುಗಳು ಬರ್ತವೆ. ಸತೀಶ್ ಜಾರಕಿಹೊಳಿ ಅವರು ಆಡಿಯೋದ ಅಥೆಂಟಿಸಿಟಿ ಕುರಿತಾಗಿ ಯಾವ ವಾದವನ್ನು ಮಾಡಿಲ್ಲ.
ಅವರು ಹೇಳಿದ್ದು ದಾವಣಗೆರೆ ದಕ್ಷಿಣದಲ್ಲಿ ಜಮೀರ್ ಅಹಮದ್ ಖಾನ್ರ ಈಗೋ ಹರ್ಟ್ ಆಗುವಂತೆ ಎಸ್ ಮಲ್ಲಿಕಾರ್ಜುನ್ ಮಾತಾಡಿದ್ರು. ಶಾಮನೂರು ಕುಟುಂಬ ಜಮೀರ್ ಅಹಮದ್ ಖಾನ್ರ ಈಗೋ ಹರ್ಟ್ ಮಾಡಿತ್ತು. ಆ ಕಾರಣಕ್ಕಾಗಿ ಬೇಜಾರು ಮಾಡ್ಕೊಂಡು ಏನೋ ಮಾಡಿದ್ದಾರೆ. ಅವರು ಇಡೀ ಕಾಂಗ್ರೆಸ್ ಪಕ್ಷದ ವಿರುದ್ಧವೇ ನಿಂತ್ಕೊಂಡಿದ್ದಾರೆ ಅಂತ ಕನ್ಕ್ಲೂಷನ್ಗೆ ಬರಬೇಡಿ. ದಾವಣಗೆರೆ ದಕ್ಷಿಣದಲ್ಲಿ ಚುನಾವಣೆ ನಡೀತಾ ಇದ್ದಾಗಲೇ ಕೇರಳದಲ್ಲೂ ಚುನಾವಣೆ ನಡೀತಾ ಇತ್ತು. ಕೇರಳದ ಚುನಾವಣೆಗೆ ಜಮೀರ್ ಅಹಮದ್ ಖಾನ್ರ ಕಾಂಟ್ರಿಬ್ಯೂಷನ್ ಏನಿತ್ತು ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಮಂತ್ರಿ ಮಾಡಿ ಅವರನ್ನು ಅನ್ನೋ ವಾದ ಮಾಡಿದ್ರಂತೆ. ಈ ಹಿಂದೆ ನಡೆದ ತೆಲಂಗಾಣ ಚುನಾವಣೆಯಲ್ಲಿ ಮುಸ್ಲಿಂ ಮತಗಳನ್ನು ಕಾಂಗ್ರೆಸ್ಸಿಗೆ ತರೋದಕ್ಕೆ ಜಮೀರ್ ಅಹಮದ್ ಖಾನ್ರ ಕಾಂಟ್ರಿಬ್ಯೂಷನ್ನು ಇಲ್ಲಿ ಕನ್ಸಿಡರ್ ಆಗಬೇಕು ಅನ್ನುವ ವಾದವನ್ನು ಸತೀಶ್ ಜಾರಕಿಹೊಳಿ ಅವರು ಮಾಡಿದ್ರಂತೆ. ಬಟ್ ಆ ವಾದ ಏನು ಪ್ರಯೋಜನಕ್ಕೆ ಬಂದಿಲ್ಲ. ಮೊದಲ ಹಂತದಲ್ಲಂತೂ ಮಂತ್ರಿ ಆಗಿಲ್ಲ. ಈಗ ಕ್ಯಾಬಿನೆಟ್ ವಿಸ್ತರಣೆ ಆಗಬೇಕು, ಡಿಪೆಂಡಿಂಗ್ ಆನ್ ರಾಜ್ಯಸಭಾ ಚುನಾವಣೆ. ರಾಜ್ಯಸಭಾ ಚುನಾವಣೆಗೆ 8ನೇ ತಾರೀಕು ನಾಮಿನೇಷನ್ಗೆ ಕೊನೆಯ ದಿನ, 18ನೇ ತಾರೀಕು ವೋಟಿಂಗ್ ಆಗುತ್ತೆ. 8ನೇ ತಾರೀಕು ಬರೀ 4 ಅಭ್ಯರ್ಥಿಗಳ ಮಾತ್ರ ಕಣದಲ್ಲಿ ಉಳ್ಕೊಂಡ್ರೆ ಕ್ರಾಸ್ ವೋಟಿಂಗು ಅದು ಇದು ಪ್ರಶ್ನೆನೇ ಬರೋದಿಲ್ಲ. 5ನೇ ಅಭ್ಯರ್ಥಿ ಏನಾದರೂ ಪಕ್ಷೇತರರಾಗಿ ಕಣಕ್ಕಿಳಿದರೆ ಆವಾಗ ಕ್ರಾಸ್ ವೋಟಿಂಗ್ನ ಚಿಂತೆಯಾಗುತ್ತೆ. ಅಂಥ ಟೈಮ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಅಂಥ ರಿಸ್ಕಿಗೆ ಕೈ ಹಾಕಲಿಕ್ಕಿಲ್ಲ. ಬರೀ 4 ಜನ ಆದರೆ 8ನೇ ತಾರೀಕು ಆದಮೇಲೆ ಯಾವಾಗ ಬೇಕಾದರೂ ಸಚಿವ ಸಂಪುಟ ವಿಸ್ತರಣೆ ಆಗ್ಬೋದು. ಆ ಪಟ್ಟಿಯಲ್ಲಾದರೂ ಜಮೀರ್ ಅಹಮದ್ ಖಾನ್ ಇರ್ತಾರಾ? ವಿ ಆರ್ ನಾಟ್ ಶ್ಯೂರ್. ಸತೀಶ್ ಜಾರಕಿಹೊಳಿ ಈಗಲೂ ಅವ್ರ ಪರವಾಗಿ ವಾದ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಹೇಳ್ತಾರೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಬೇಕಪ್ಪ ಅಂತ. ಕೇಳಿಸ್ಕೊಳ್ಳಿ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅಂತ. ನೋಡೋಣ, ಅದು ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ. ಅವರು ಶಕ್ತಿ ಕೂಡ ನಮ್ಮ ಪಕ್ಷಕ್ಕೆ ನಮಗೆ ಅವಶ್ಯಕತೆ ಇದೆ. ಜಮೀರ್ ಅವರು ಆ ಸಮುದಾಯದಲ್ಲಿ ಮುಖಂಡರಾಗಿ ಗುರುತಿಸ್ಕೊಂಡಾರ. ಅವರು ಜಮೀರ್ ಅವರ ಶಕ್ತಿ ಅಥವಾ ಅವರ ಸೇವೆ ಅದು ಅವ್ರ ಸಮುದಾಯಕ್ಕೆ ಇದೆ, ನಮಗೂ ಕೂಡ ಅದು ಅವಶ್ಯಕತೆ ಇದ್ದೇ ಇರ್ತದೆ. ಮತ್ತು ತಪ್ಪಿಸ್ಲಿಕ್ಕೆ ಇದ್ದೇ ಇರ್ತದೆ. ಇನ್ನೇನು ಮಾಡೋರು ಬಿಟ್ಟು ಮ್ಯಾಗ ಇನ್ನು ಮಂತ್ರಿ ಹೋದ್ಮ್ಯಾಗ ಏನು ಮಾಡೋರು ಅಂತ ಈಗ ಅವರ ಉದ್ದೇಶ ಸಫಲ ಆಯಿತು. ಇನ್ನು 10 ಬಿಟ್ಟರೆ ಅಟ್ಟೆ, 100 ಬಿಟ್ಟರೆ ಅಟ್ಟೆ ಏಟ್ರಿ ಅದು ಅವ್ರು ಸಫಲ ಆಗಬೇಕು. ಸಫಲ ಆದರೂ ಮುಗೀತು ಅಷ್ಟೇ. ಸ್ವಾಭಾವಿಕವಾಗಿ ಅವರು ಅದರ ನೈಜತೆಯನ್ನು ಪ್ರಶ್ನೆ ಮಾಡಿದ್ದಾರೆ. ಆದರೂ ಕೂಡ ಅದು ಹೊರಗೆ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ಅದನ್ನು ನಾವು ಗಮನಕ್ಕೆ ತೆಗೆದುಕೊಳ್ಳದೆ ಕೆಲಸ ಮಾಡಬೇಕು ಅಂದರೂ ಕಷ್ಟ. ಈಗ ಅಂಥದ್ದೊಂದು ಆಡಿಯೋ ಬಂದಾಗ ಪಕ್ಷದ ಅಭ್ಯರ್ಥಿ ಸೋಲಿಸಬೇಕು ಅಂತ ನಮ್ಮ ಫ್ರಂಟ್ಲೈನ್ ಲೀಡರು ಮಾತಾಡುವಾಗ ಸ್ವಾಭಾವಿಕವಾಗಿ ಎಲ್ಲರಿಗೂ ಒಂದು ವಿಶ್ವಾಸಘಾತ ಆಗ್ತದೆ. ನೈಜತೆ ಇದ್ದರೆ ಖಂಡಿತ ಅದೊಂದು ಗಂಭೀರ ವಿಷಯ ಆಗುತ್ತೆ. ನನ್ನ ಪ್ರಕಾರ ನೈಜತೆ ಇಲ್ಲ ಅಂತ ಹೇಳಿದ್ರೆ ಅದನ್ನು ಮುಂದೆ ಪಕ್ಷ ಅದಕ್ಕೆ ಸರಿಪಡಿಸ್ತಕ್ಕಂಥ ಕೆಲಸ ಪಕ್ಷನೂ ಮಾಡ್ಬೋದು. ನಡೆಯೋ ಕಾರಣ ಆಯಿತು, ಆಗಿದ್ದಕ್ಕೆ ಒಂದು ಶಿಕ್ಷೆ ಅನುಭವಿಸಿದ್ದಾರೆ. ಈಗ ಅವಕಾಶನ ಮಾಡಿಕೊಡ್ಬೇಕು ಪಕ್ಷದ ಹಿತದೃಷ್ಟಿಯಿಂದ ಅಷ್ಟೇ. ಬಟ್ ಇದೊಂದು ಪಾಠ. ಈಗ ಏನಾರ ಈ ಥರ ಹೆಚ್ಚು ಕಡಿಮೆ ಆದರೆ ಮುಂದೆ ನಾವು ಯಾರು ಕೂಡ ಈ ಥರ ಮಾಡಬಾರ್ದು ಪಕ್ಷದ ವಿಚಾರವಾಗಿ ಅಂತಕ್ಕಂಥ ಪಾಠ ಅಷ್ಟೇ. ಯಾರು ಪಕ್ಷಕ್ಕಿಂತ ದೊಡ್ಡವರಿಲ್ಲ, ಪಕ್ಷನೇ ದೊಡ್ಡದು ಎಲ್ಲದಕ್ಕಿಂತ. ನಮ್ಮ ವೈಯಕ್ತಿಕ ವಿಚಾರಕ್ಕೆ ಪಕ್ಷಕ್ಕೆ ತೊಂದರೆ ಮಾಡೋದಾದಾಗ ಪಕ್ಷದಲ್ಲಿ ಅನೇಕ ಈ ಥರ ಗೊಂದಲಗಳು ಕ್ರಿಯೇಟ್ ಆಗ್ತದೆ. ನೋಡಿ, ಜಮೀರ್ ಅಹಮದ್ ಖಾನ್ ಅವರ ಪರವಾಗಿ ಬ್ಯಾಟಿಂಗ್ ಮಾಡಿದ್ರಲ್ಲ ಸತೀಶ್ ಜಾರಕಿಹೊಳಿ ಅವರು, ನಾಯಕತ್ವ ಬದಲಾವಣೆಯ ಚರ್ಚೆ ಪೀಕ್ನಲ್ಲಿದ್ದಾಗ ಅದರ ಬಗ್ಗೆ ಯಾರು ಏನೇ ಡಿಸ್ಕಸ್ ಮಾಡಿದ್ರೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಹೆಸರು ಬಿಟ್ಟು ಡಿಸ್ಕಸ್ ಮಾಡೋದಕ್ಕೆ ಆಗ್ತಿರಲಿಲ್ಲ. ಸಿದ್ದರಾಮಯ್ಯನವರ ಬಣದಲ್ಲಿ ಸಿದ್ದರಾಮಯ್ಯನವರನ್ನ ಹೊರತುಪಡಿಸಿದರೆ 2ನೇ ಅತಿ ಜನಪ್ರಿಯ ಅತಿ ಪ್ರಬಲ ನಾಯಕ ಯಾರು ಅಂತ ಯಾರಾದರೂ ಕೇಳಿದ್ರೆ ಕಣ್ಣು ಮುಚ್ಕೊಂಡು ಸತೀಶ್ ಜಾರಕಿಹೊಳಿ ಅವರ ಹೆಸರು ಹೇಳಬಹುದಾಗಿತ್ತು. ಏಕಾಏಕಿ ಅದು ಏನು ಚೇಂಜ್ ಆಯಿತು? ಅಂಥದ್ದು ಏನಾಯಿತು? ಸುಮ್ಮನೆ ಗುಸುಗುಸು ಚರ್ಚೆಗಳನ್ನು ನಂಬುವುದಾದರೆ ಏನೇನೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದಾವಲ್ಲ, 37 ಶಾಸಕರ ಸೈನು ಅದು ಇದು, ಅವು ಯಾವೂ ಖಚಿತ ಸುದ್ದಿಗಳಲ್ಲ. ಬಟ್ ಏನೋ ಒಂದಂತೂ ಆಗಿದೆ. ಅದರ್ವೈಸ್ ಸತೀಶ್ ಜಾರಕಿಹೊಳಿ ಅವರು ಉಪಮುಖ್ಯಮಂತ್ರಿ ಅಂತೂ ಆಗಬೇಕಾಗಿತ್ತು. ಜಾತಿಯ ಲೆಕ್ಕಾಚಾರದಲ್ಲಿ, ಪ್ರಭಾವದ ಲೆಕ್ಕಾಚಾರದಲ್ಲಿ ಸತೀಶ್ ಜಾರಕಿಹೊಳಿಯನ್ನು ಉಪಮುಖ್ಯಮಂತ್ರಿ ಮಾಡಿ ಅಂತ ಸಿದ್ದರಾಮಯ್ಯನವರು ಹೈಕಮಾಂಡ್ ಮುಂದೆ ಪ್ರಸ್ತಾಪನೆ ಮಾಡಲಿಲ್ಲ ಅಂತಾರೆ. ಪ್ರಸ್ತಾಪನೆ ಮಾಡಲಿಲ್ಲ. KPCC ಅಧ್ಯಕ್ಷರಾಗುವುದಕ್ಕೆ ತಿಂಗಳುಗಟ್ಟಲೆ ತಯಾರಿನ, ವರ್ಷಗಟ್ಟಲೆ ಅಂದರೂ ಅಡ್ಡಿ ಇಲ್ಲ, ತಯಾರಿ ನಡೆಸಿದ್ರು ಅವರು. 2028ಕ್ಕೆ ಮುಖ್ಯಮಂತ್ರಿ ಆಗುವ ಕ್ಲೇಮ್ ನಮ್ಮದು ಅಂತಂದಾಗ
KPCC ಅಧ್ಯಕ್ಷ ಕೆಲವು ಸಲ ಓಕಲಾಗೂ ಹೇಳ್ಕೊಂಡಿದ್ರು ಅವರು, ಹೌದು ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅಂತ. ಓಕಲಾಗಿ ಹೇಳ್ಕೊಂಡಿದ್ದೇನೆ ರೀ, ಅದೊಂದು ಡೇಟ್ ಸಮೇತ ಹೇಳಿಲ್ವ, 2023 ಮೇ 18 ಇಫ್ ಐ ಆಮ್ ನಾಟ್ ರಾಂಗ್. ದಿಲ್ಲಿಲಿ ಒಂದು ಮೀಟಿಂಗ್ ಆಗುತ್ತಲ್ಲ, ಇವರು ಎಲೆಕ್ಷನ್ ಗೆದ್ದ ನಂತರ ದಿಲ್ಲಿಲಿ ಮೀಟಿಂಗ್ ಆಯಿತು. ಆ ಮೀಟಿಂಗ್ನಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ, ಜೊತೆಗೆ ಲೋಕಸಭಾ ಚುನಾವಣೆ ಮುಗಿಯುವ ತನಕ KPCC ಅಧ್ಯಕ್ಷರಾಗಿ ಮುಂದುವರಿತಾರೆ ಅಂತ ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ರು, ಪತ್ರಿಕಾ ಪ್ರಕಟಣೆಯನ್ನು ಬಿಡುಗಡೆ ಮಾಡಿದರು. ಅದನ್ನು ಇಟ್ಕೊಂಡು ಸತೀಶ್ ಜಾರಕಿಹೊಳಿ ಪ್ರಶ್ನೆ ಕೇಳಿದ್ರು, ಮುಗಿತಲ್ಲ ಲೋಕಸಭಾ ಚುನಾವಣೆ, ಇನ್ನೂ ಯಾವಾಗ ಕೆಳಗಿಳಿಸೋದು ಅಂತ. KPCC ಅಧ್ಯಕ್ಷರ ಬದಲಾವಣೆ ಆಗಲಿ ಅಂತ ಒಂದು ಟೀಮಿನ ಶಾಸಕರು ಸತೀಶ್ ಜಾರಕಿಹೊಳಿ ಅವ್ರನ್ನ ಮಾಡಿ ಅಂತ ದಿಲ್ಲಿ ತನಕ ಹೋಗಿ ಬಂದರು. ಅಷ್ಟೆಲ್ಲ ಇದ್ದದ್ದು ನೋಡಿ, ನಾಯಕತ್ವ ಬದಲಾವಣೆಯ ಸಂದರ್ಭ ಬಂದಾಗ ಖಾತೆ ಹಂಚಿಕೆ ಆಯ್ತಂತ ನೋಡಿ, ಈಗಾಯ್ತು ಅಂತೂ ಇಂತು ಖಾತೆ ಹಂಚಿಕೆ. ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ನಗರಾಭಿವೃದ್ಧಿ, ಸತೀಶ್ ಜಾರಕಿಹೊಳಿ ಅವರು ಲೋಕೋಪಯೋಗಿಯಲ್ಲಿ ಮುಂದುವರಿತಾ ಇದ್ದಾರೆ. DK ಶಿವಕುಮಾರರ ಬಳಿ ಇದ್ದ ಬೆಂಗಳೂರು ನಗರಾಭಿವೃದ್ಧಿ ಈಗ ಕೃಷ್ಣ ಬೈರೇಗೌಡರ ಮಡಿಲಿಗೆ. ರಾಮಲಿಂಗಾರೆಡ್ಡಿಗೆ ಜಲಸಂಪನ್ಮೂಲ. ನಮ್ಮ ವರದಿಗಾರರು ಕೊಟ್ಟ ಪ್ರತಿ ಮಾಹಿತಿಯೂ ಖಚಿತವಾಗಿತ್ತು ಅಂತ ಅರ್ಥ ಆಯಿತು. ಜಲಸಂಪನ್ಮೂಲ ಖಾತೆಯನ್ನು ಒಪ್ಪಿಕೊಳ್ಳುವಂತೆ ರಾಮಲಿಂಗಾರೆಡ್ಡಿ ಅವರ ಮನವೊಲಿಸಲಾಗ್ತಾ ಇದೆ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹೇಳಿತ್ತು, ಒಪ್ಪಿಸಲಾಗಿದೆ. ಪ್ರಿಯಾಂಕ ಖರ್ಗೆ ಗೃಹ ಮತ್ತು ITBT, KJ ಜಾರ್ಜ್ ಇಂಧನ ಮತ್ತು ಪ್ರವಾಸೋದ್ಯಮ, ಪರಮೇಶ್ವರ್ ಕಂದಾಯ ಮತ್ತು ಯುವ ಸಬಲೀಕರಣ, UT ಖಾದರ್ ಆರೋಗ್ಯ ಸಚಿವರು, ಭೈರತಿ ಸುರೇಶ್ ಸಾರಿಗೆ, MB ಪಾಟೀಲರಿಗೆ ಹಳೆಯ ಖಾತೆಯೇ ಮುಂದುವರಿತಾ ಇದೆ. ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ, ಶರಣ್ ಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ, ಹಳೆ ಖಾತೆಯೇ ಮುಂದುವರಿತಾ ಇದೆ. ರಾಮಲಿಂಗಾರೆಡ್ಡಿ ಅವರು ನಿರ್ವಹಿಸಿದ್ದ ಸಾರಿಗೆ ಇಲಾಖೆ ಭೈರತಿ ಸುರೇಶ್ ಅವರಿಗೆ. ಸಿದ್ದರಾಮಯ್ಯ, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರಿಗೆ ನಗರಾಭಿವೃದ್ಧಿ. ಭೈರತಿ ಸುರೇಶ್ ಅವರ ಬಳಿ ಇದ್ದ ನಗರಾಭಿವೃದ್ಧಿಯನ್ನ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಕೊಡಲಾಗಿದೆ. ರಾಮಲಿಂಗಾರೆಡ್ಡಿ ಅವರ ಬಳಿ ಇದ್ದ ಸಾರಿಗೆ ಇಲಾಖೆಯನ್ನ ಭೈರತಿ ಸುರೇಶರಿಗೆ ಕೊಡಲಾಗಿದೆ. ಡಾಕ್ಟರ್ G ಪರಮೇಶ್ವರ್ ಬಳಿ ಇದ್ದ ಗೃಹ ಇಲಾಖೆ ಪ್ರಿಯಾಂಕ ಖರ್ಗೆ ಅವರಿಗೆ, ಅದರ ಜೊತೆ ಈ ಹಿಂದೆ ನಿರ್ವಹಿಸಿದ್ದ ITBTಯನ್ನು ಕೂಡ ಪ್ರಿಯಾಂಕ ಖರ್ಗೆ ಅವರು ಮುಂದುವರಿಸಿಕೊಂಡು ಹೋಗ್ತಾರೆ.
ನಿನ್ನೆ ಪ್ರಮಾಣ ವಚನ ಸ್ವೀಕರಿಸಿದ್ದ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ, ರಾಮಲಿಂಗಾರೆಡ್ಡಿ ಅವರನ್ನ ಜಲಸಂಪನ್ಮೂಲ ಸಚಿವರಾಗುವುದಕ್ಕೆ ಕನ್ವಿನ್ಸ್ ಮಾಡಲಾಗಿದೆ. ಅವರು ತುಂಬಾ ಬಯಸಿದ್ದ ಬೆಂಗಳೂರು ನಗರಾಭಿವೃದ್ಧಿ ಕೃಷ್ಣ ಬೈರೇಗೌಡರಿಗೆ ಹೋಗಿದೆ. ಕೃಷ್ಣ ಬೈರೇಗೌಡರು ನಿರ್ವಹಿಸಿದ್ದ ಕಂದಾಯ ಇಲಾಖೆ ಡಾಕ್ಟರ್ ಜಿ ಪರಮೇಶ್ವರರ ಹೆಗಲಿಗೆ ಹೋಗಿದೆ. ಡಾಕ್ಟರ್ ಜಿ ಪರಮೇಶ್ವರ್ ಈ ಹಿಂದೆ ನಿರ್ವಹಿಸಿದ್ದ ಗೃಹ ಇಲಾಖೆ ಪ್ರಿಯಾಂಕ ಖರ್ಗೆ ಅವರಿಗೆ ಹೋಗಿದೆ. ನಿರೀಕ್ಷೆಯಂತೆಯೇ ಹಣಕಾಸು ಇಲಾಖೆಯನ್ನ ಮುಖ್ಯಮಂತ್ರಿಗಳೇ ಉಳಿಸಿಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಹಣಕಾಸು, DPAR ಮತ್ತು ಇತರ ಎಲ್ಲ ಖಾತೆಗಳು. KJ ಜಾರ್ಜ್ ಇಂಧನ ಮತ್ತು ಪ್ರವಾಸೋದ್ಯಮ, MB ಪಾಟೀಲ್ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ, ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಇಲಾಖೆ, ಕೃಷ್ಣ ಬೈರೇಗೌಡ ಬೆಂಗಳೂರು ನಗರಾಭಿವೃದ್ಧಿ. ಖಾತೆ ಹಂಚಿಕೆ ಮಾಡಿ ಆದೇಶ ಹೊರಡಿಸಲಾಗಿದೆ. ಸತೀಶ್ ಜಾರಕಿಹೊಳಿ ಅವರಿಗೆ ಈ ಹಿಂದೆ ಇದ್ದ ಖಾತೆಯೇ ಮುಂದುವರಿದಿದೆ. ನಾಯಕತ್ವ ಬದಲಾವಣೆಯ ಸಂದರ್ಭದಲ್ಲಿ ಒಂದು ಪೊಲಿಟಿಕಲ್ ಎಲಿವೇಶನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಸತೀಶ್ ಜಾರಕಿಹೊಳಿ ಅವರು. ಅಂಥದ್ದೇನೂ ಆಗಲಿಲ್ಲ. ಅವರಿಗೆ ಒಟ್ಟೊಟ್ಟಿಗೆ ಎರಡೆರಡು ಜವಾಬ್ದಾರಿಗಳನ್ನು ನಿರ್ವಹಿಸಬೇಕು ಅಂತಿತ್ತು. ಒಂದು ಸಚಿವರು, ಇನ್ನೊಂದು KPCC ಅಧ್ಯಕ್ಷರು. ಹೈಕಮಾಂಡ್ ಸ್ಪಷ್ಟವಾಗಿ ಹೇಳ್ತು, ಎರಡರಲ್ಲಿ ಒಂದನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಿ ಅಂತ. KPCC ಅಧ್ಯಕ್ಷರಾಗಿ ಇಡೀ ರಾಜ್ಯದ ಕಾಂಗ್ರೆಸ್ ಸಂಘಟನೆಯ ಮೇಲೆ ಹಿಡಿತ ಇಟ್ಕೊಳ್ಳೋದು, ಕಾಂಗ್ರೆಸ್ಸನ್ನು ಸಂಘಟಿಸುವುದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಸಚಿವರಾಗಿ ಕ್ಯಾಬಿನೆಟ್ನಲ್ಲಿರೋದು ಮತ್ತು ಬೆಳಗಾವಿ ರಾಜಕಾರಣವನ್ನು ಹ್ಯಾಂಡಲ್ ಮಾಡೋದು, ಎರಡು ಆಪ್ಷನ್ಗಳಿದ್ವು. ಅದರ ಪೈಕಿ ಎರಡನೇ ಆಪ್ಷನ್ನನ್ನು ಸತೀಶ್ ಜಾರಕಿಹೊಳಿ ಅವರು ಆರಿಸಿಕೊಂಡರು. ಕಾರಣ ಅನ್ನೋನ್. ಅದು ನಿಜವಾಗಿಯೂ ಸಿದ್ದರಾಮಯ್ಯನವರು ಮತ್ತು ಸತೀಶ್ ಜಾರಕಿಹೊಳಿ ಅವರ ಮಧ್ಯದಲ್ಲಿ ಏನಾದರೂ ಮನಸ್ತಾಪ ಬಂದಿದೆಯಾ ಗೊತ್ತಾಗ್ತಿಲ್ಲ. ಚರ್ಚೆಗಳು ಹಂಗಿದ್ದಾವೆ. ಬಟ್ ಕಾಂಗ್ರೆಸ್ನ ಎಲ್ಲ ಬೆಳವಣಿಗೆಗಳನ್ನು ಹತ್ತಿರದಿಂದ ಬಲ್ಲವರು ಹೇಳೋ ಪ್ರಕಾರ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಏನು ಬ್ಯಾಟಿಂಗ್ ಮಾಡಿಲ್ಲ. ಸತೀಶ್ ಜಾರಕಿಹೊಳಿ ಅವರು ಹೌದು ಎರಡರ ನಿರೀಕ್ಷೆಯೂ ಇತ್ತು, ಬಟ್ ಒಂದನ್ನು ಮಾತ್ರ ಕೊಟ್ಟಿದ್ದಾರೆ ಅಂತ ಈಗ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಒಂದು, ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷರಾಗುವುದು ಡಿ ಕೆ ಶಿವಕುಮಾರ್ ಅವ್ರಿಗೆ ಅಷ್ಟರ ಮಟ್ಟಿಗೇನು ಒಳ್ಳೇದಾಗ್ತಿರಲಿಲ್ಲ. ಅಂದರೆ ಒಳ್ಳೇದಾಗ್ತಿರಲಿಲ್ಲ ಇನ್ ದ ಸೆನ್ಸ್, ಒಂದು ಪೊಲಿಟಿಕಲ್ ಪವರ್ ಸೆಂಟರ್ ಆಗಿರೋರು. ಸತೀಶ್ ಜಾರಕಿಹೊಳಿ ಅವರ ಕಮ್ಯುನಿಟಿಗೆ ರಾಜ್ಯದಾದ್ಯಂತ ಪ್ರೆಸೆನ್ಸ್ ಇದೆ. ಅವರು ಈ ಶಿಗ್ಗಾಮಿ ಉಪಚುನಾವಣೆ, ಬಾಗಲಕೋಟೆ ಉಪಚುನಾವಣೆಯಲ್ಲಿ ಹೋಗಿ ಕೂತ್ಕೊಂಡು ತಮ್ಮ ಕ್ಯಾಂಡಿಡೇಟ್ಗಳನ್ನು ಗೆಲ್ಲಿಸಿಕೊಂಡು ಇದು ನನ್ನ ಪವರ್ ನೋಡಿ ಅಂತ ಹೈಕಮಾಂಡಿಗೆ ತೋರಿಸಿದ್ರು. ತೋರಿಸಿದ ಮೇಲೆ ಹೇಳಿದರು, ನಮ್ಮ ಶಕ್ತಿ ನಾವು ಪ್ರದರ್ಶನ ಮಾಡಿದ್ದೀವಿ, ನೋಡೋಣ ಏನು ಅಧಿಕಾರ ಕೊಡ್ತಾರೆ ಅಂತ. ಸತೀಶ್ ಜಾರಕಿಹೊಳಿ ಅವರಿಗೆ ಅವರದ್ದೇ ಆದಂಥ ಶಾಸಕರದೊಂದು ಟೀಮ್ ಇದೆ. ಅದರಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದು ಡಿಬೇಟೇಬಲ್, ಬಟ್ ಒಂದು ಟೀಮ್ ಇದೆ, ಅವ್ರದ್ದು ಶಾಸಕರು ಒಂದು ಟೀಮ್ ಇದೆ. ಕೆಲವರು ಹೇಳ್ತಾರೆ ತಮ್ಮ ಸಮುದಾಯದವರು ಎಲ್ಲೇ ಸಣ್ಣ ಎಲೆಕ್ಷನ್ ನಿಂತಿರಲಿ, ಯಾವ ಪಕ್ಷದಿಂದಾದರೂ ನಿಂತಿರಲಿ, ಒಂದಷ್ಟು ಸಂಪನ್ಮೂಲಗಳನ್ನು ಕಳಿಸಿಕೊಟ್ಟು ಆಲ್ ದ ಬೆಸ್ಟ್ ಗೆದ್ದು ಬನ್ನಿ ಅಂತಾರಂತೆ ಸತೀಶ್ ಜಾರಕಿಹೊಳಿ ಅವರು, ಯಾವ ಪಕ್ಷದಿಂದಾದರೂ ನಿಂತಿರಲಿ. ಹಾಗೆ ಒಂದು ಕಡೆ ಜಾತೀಯ ಸಂಘಟನೆ, ಇನ್ನೊಂದು ಕಡೆ ಅಹಿಂದ ಬಲ. ಸ್ವತಃ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿರಲಿಲ್ವಾ, ಆ ಬೆಳಗಾವಿಲಿ ಒಂದು ಕಡೆ ರಾಯಣ್ಣನ ಮೂರ್ತಿ ಉದ್ಘಾಟನೆಗೆ ಹೋದಾಗ ನಮ್ಮ ತಂದೆಯವರ ನಂತರ ಅಹಿಂದ ನಾಯಕತ್ವ ವಹಿಸಿಕೊಳ್ಳೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ತಯಾರಾಗಬೇಕು ಅನ್ನೋ ಮಟ್ಟಿಗೆ ಮಾತಾಡಿಬಿಟ್ಟಿದ್ರು. ಈಗ ಅವರು ಮತ್ತೆ PWD ಸಚಿವರಾಗಿ ಮುಂದುವರಿತಾ ಇದ್ದಾರೆ.
ಒಂದು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಅಷ್ಟು ದೊಡ್ಡ ಪವರ್ ಸೆಂಟರ್ ಒಂದನ್ನು ಸ್ಥಾಪಿಸುವ ಉದ್ದೇಶ ಹೈಕಮಾಂಡಿಗೆ ಇರಲಿಲ್ಲ ಅನ್ನೋದು ಒಂದು ಮಾಹಿತಿ. ಇನ್ನೊಂದು, ಸಿದ್ದರಾಮಯ್ಯನವರೇ ಭಾಳ ಸ್ಟ್ರೆಸ್ ಕೊಟ್ಟು ಹೇಳ್ತಾ ಇಲ್ಲ, ಮತ್ತು ನಾವ್ಯಾಕೆ 2 ಹೆಜ್ಜೆ ಮುಂದೆ ಹೋಗಿ ಬ್ಯಾಟಿಂಗ್ ಮಾಡಬೇಕು ಅಂತ ವರಿಷ್ಠರ ಆಲೋಚನೆ ಮಾಡಿದ್ದು. ಇನ್ನೊಂದು, ಹೌದು ಒಳ್ಳೆಯ ಸಂಘಟಕ, ರಾಜ್ಯದಾದ್ಯಂತ ಓಡಾಡ್ತಾರೆ, ಜಾತಿ ಬಲ ಇದೆ, ಎಲ್ಲ ಕರೆಕ್ಟು, ಬಟ್ ಒಳ್ಳೆ ಮಾತುಗಾರ ಅಲ್ಲ ಅನ್ನೋದೊಂದು ಡ್ರಾಬ್ಯಾಕ್ ಆಯ್ತಂತೆ. ಇದ್ರ ಬಗ್ಗೆ ಅವ್ರು ಮಾತಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು, ಕೇಳಿಸ್ಕೊಳ್ಳಿ. ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತ ಹೇಳಿದರು. ಕ್ರಿಸ್ಟಲ್ ಕ್ಲಿಯರು, ಒಂದೇ ಅಂತ ಅವ್ರದ್ದು ಮಾನದಂಡ, ಅದ್ರ ಪ್ರಕಾರ ಆಗಿದೆ ಅಷ್ಟೇ. ಒನ್ ಮ್ಯಾನ್ ಒನ್ ಪೋಸ್ಟ್ ನಾವು ಎರಡೂ ಹೇಳಿದ್ದೀವಿ. ಕೊನೆಯದಾಗಿ ಅವ್ರು ಬಿಟ್ಟಿದ್ದೀವಿ ಹೈಕಮಾಂಡ್ಗೆ, ಯಾವ್ದು ಮಾಡ್ತಾರೆ ಮಾಡಂತ ಹೇಳಿದ್ದೀವಿ. ಅಂತಿಮವಾಗಿ ಮಂತ್ರಿ ಮುಂದುವರಿಸಿದ್ದಾರೆ. ಮುಖ್ಯಮಂತ್ರಿ ಆಗಬೇಕಂತಿಲ್ಲ, ಅದು ಆ ಸಂದರ್ಭದಲ್ಲಿ ಬರುವಂಥ ವಿಚಾರ. ಅದು ಈಗಂತ ಅದು ಸಿದ್ದರಾಮಯ್ಯ ಅವರು ಅಧ್ಯಕ್ಷ ಇದ್ರ ಮುಖ್ಯಮಂತ್ರಿ ಆದರು, ಅಧ್ಯಕ್ಷ ಇಲ್ಲದೆ ಮುಖ್ಯಮಂತ್ರಿ ಆದರು ಅವರು. ಸಿದ್ದರಾಮಯ್ಯ ಆಗಿದ್ದ ಉದಾಹರಣೆ ಇದೆಲ್ಲ, ಇನ್ನೂ ದೂರ ಏನಿಲ್ಲ, ಹಿಂದೆ ಆಗಿದೆ. ಕೊನೆಗಳಿಗೆಯಲ್ಲಿ ನನ್ನ ಮಂತ್ರಿಯಲ್ಲೇ ಹೆಸರು ಇರಲಿಕ್ಕಿಲ್ಲ, ಯಾಕಂದರೆ ಅಧ್ಯಕ್ಷ ಅಂತ ಇಟ್ಕೊಂಡು ಕೂತಿದ್ರು. ಕೊನೆಗಳಿಗೆಯಲ್ಲಿ ನನ್ನ ಮಂತ್ರಿ ಸ್ಥಾನದಲ್ಲಿ ಇರಲಿಲ್ಲ. ಒಂದೇ ಹತ್ತು ಪೋಸ್ಟ್ನಲ್ಲಿ ಬಂದಾಗ ಸಮಸ್ಯೆ ಬಂತದು. ನೀವೇನು ಮಾಡ್ತೀರಾ ಮಾಡಂತ ಹೇಳಿದ್ದೀವಿ. ಮಂತ್ರಿ ಕೊಟ್ಟಿದ್ದಾರೆ, ಅವ್ರಿಗೆ ಅಧ್ಯಕ್ಷ ಕೊಟ್ಟಿದ್ದಾರೆ, ಅಷ್ಟೇ. ಅದು ಅದರಲ್ಲಿ ಅಧ್ಯಕ್ಷ ಸ್ಥಾನ ಎಲ್ಲದಕ್ಕಿಂತ ಅಬಾವ್ CM ಅದು. ಹಿಂಗೇನು ಹಿಡ್ತಾ ಏನು ತಪ್ಪಲ್ಲ, ಇನ್ನೂ ಜಾಸ್ತಿ ಗಟ್ಟಿ ಆಗ್ತಿತ್ತು ಅದು. ಸತೀಶ್ ಜಾರಕಿಹೊಳಿ ಅವರಿಗೆ ತಪ್ಪಿದ KPCC ಅಧ್ಯಕ್ಷ ಸ್ಥಾನ BK ಹರಿಪ್ರಸಾದ್ ಅವರಿಗೆ ಪಾಲಾಗಿದೆ. ಚರ್ಚೆಯಲ್ಲಿ ಅವರ ಹೆಸರು ಯಾವತ್ತೂ ಬಂದಿರಲಿಲ್ಲ. ಯಾವಾಗ ಸತೀಶ್ ಜಾರಕಿಹೊಳಿ ಅವರಿಗೆ ಇಲ್ಲ ಅಂತಾಯಿತು, ಆವಾಗ ಬೇರೆ ಬೇರೆ ಹೆಸರುಗಳು ಬಂದಾಗ BK ಹರಿಪ್ರಸಾದ್ ಅವರ ಹೆಸರು ಬಂತು. ಹೈಕಮಾಂಡ್ನವರು ಮಾತಾಡಿದ್ರು, ಇವರು ಜವಾಬ್ದಾರಿ ವಹಿಸಿಕೊಳ್ಳೋದಕ್ಕೆ ರೆಡಿ ಆದರು. ಅದರ್ವೈಸ್ BK ಹರಿಪ್ರಸಾದ್ ಮಿನಿಸ್ಟರ್ ಆಗಬೇಕು ಅಂತ ವೇಟ್ ಮಾಡ್ತಾ ಇದ್ದವರು. ಸಿದ್ದರಾಮಯ್ಯನವರ ಬೆಂಬಲಿಗರು, OBC ನಾಯಕ, ಅಗ್ರೆಸಿವ್ ಇದ್ದಾರೆ. ದಿಲ್ಲಿ ಮಟ್ಟದಲ್ಲಿ ಸಂಪರ್ಕಗಳು, ಸಂಬಂಧಗಳು ಚೆನ್ನಾಗಿದ್ದಾವೆ. ಅನೇಕ ವಿಷಯಗಳು ವರ್ಕ್ ಆದವು ಇವರು ಪರವಾಗಿ. ನಾಯಕತ್ವ ಬದಲಾವಣೆ ಆಗಬಾರದು, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತ 2024 ನಂತರ ವಾದ ಮಾಡಿಕೊಂಡು ಬಂದವರು BK ಹರಿಪ್ರಸಾದ್ ಅವರು. ಅವರ ವಾದಕ್ಕೆ ತದ್ವಿರುದ್ಧವಾಗಿ ನಾಯಕತ್ವ ಬದಲಾವಣೆಯಾಗಿದೆ. ಸಿದ್ದರಾಮಯ್ಯನವರ ಪರವಾಗಿ 2024 ನಂತರ ಗಟ್ಟಿಯಾಗಿ ನಿಂತುಕೊಂಡಂಥವರು ಈಗ ಅವರ ಕ್ಯಾಂಡಿಡೇಟು KPCC ಅಧ್ಯಕ್ಷರಾಗಿ ಬಂದಿದ್ದಾರೆ ಅಂತ ಅರ್ಥ. ಅವರು ಹೇಳಿದ ಒಂದು ಮಾತು ಭಾಳ ಚರ್ಚೆ ಆಗ್ತಾ ಇದೆ. ಅಧಿಕಾರ ಬೇಕಾದವರು DK ಶಿವಕುಮಾರ್ ಹತ್ರ ಹೋಗಿ ಪಕ್ಷ ಸಂಘಟನೆ ಮಾಡ್ತೀನಿ ಅನ್ನೋರು ನನ್ನ ಹತ್ರ ಬನ್ನಿ ಎಂದಿದ್ದಾರೆ ಅವರು. ಕೇಳಿಸ್ಕೊಳ್ಳಿ. ನಾನು ಎಲ್ಲರಲ್ಲೂ ಸಹ ಕಳಕಳಿಯ ಪ್ರಾರ್ಥನೆ ಇದು. ಎಲ್ಲರೂ ಸಹ ಯಾರ್ಯಾರು ಸರ್ಕಾರದಲ್ಲಿ ಬೇರೆ ಬೇರೆ ಕೆಲಸ ಮಾಡಿದಿರಿ, ರಾಹುಲ್ ಗಾಂಧಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ಹೋರಾಟವನ್ನು ಅವರು ಮಾಡುವಾಗ ಅವ್ರಿಗೆ ನಾವು ಶಕ್ತಿ ತುಂಬಬೇಕಾದ್ರೆ ನಾವು ಸಹ ರಸ್ತೆಗಿಳಿದು ಹೋರಾಟ ಮಾಡಬೇಕು. ಯಾರ್ಯಾರಿಗೆ ಅಧಿಕಾರ ಬೇಕು, ಸ್ಥಾನಮಾನ ಬೇಕು, ಅವರೆಲ್ಲ DK ಶಿವಕುಮಾರ್ ಅವ್ರ ಜೊತೆಗೆ ಹೋಗಿ ಯಾರು ಕಾಂಗ್ರೆಸ್ ಪಕ್ಷವನ್ನ ಸದೃಢವಾಗಿ ಬೆಳೆಸಬೇಕು, ಸೋನಿಯಾ ಗಾಂಧಿ ಅವರ ಕೈ ಬಲಪಡಿಸಬೇಕು, ಖರ್ಗೆ ಅವರ ಕೈ ಬಲಪಡಿಸಬೇಕು, ಅವರೆಲ್ಲರೂ ಸಹ ನನ್ನ ಜೊತೆ ಬನ್ನಿ ಅಂತ ಇಷ್ಟೇ ನಾನು ಹೇಳೋದೇ ವಿನಃ ಇದರಲ್ಲಿ ಯಾವುದೇ ಬಣ್ಣ ಇಲ್ಲ. ಇದರಲ್ಲಿ ಇರ್ತಕ್ಕಂಥದ್ದು ಸಂಘಟನೆಯ ಮತ್ತು ಸರ್ಕಾರದ ಈ ಎರಡನ್ನು ಸಹ ಹಂಚಿಕೊಂಡು ಮುಂದೆ ಹೋಗ್ತಾ ಇರ್ತೀವಿ. ನಾನು ನನ್ನ ಪೂರ್ವಜರು ಮಾಡಿರ್ತಕ್ಕಂಥ ಪುಣ್ಯ, ಈ ಒಂದು ಅವಕಾಶ, ಒಂದು ಪವಿತ್ರವಾದ ಪಕ್ಷ ಕಾಂಗ್ರೆಸ್ ಪಕ್ಷ, ಎಲ್ಲ ಕಾರ್ಯಕರ್ತರಿಗೂ ಸಹ ಭರವಸೆ ಕೊಡ್ತೇನೆ. ನಾನು ಅವ್ರ ಜೊತೆ ಇದ್ದೀನಿ, ಅವ್ರಿಗೆ ಏನೇ ಆದ್ರೂ ಸಹ ಅವ್ರ ಜೊತೆ ಇದ್ದೀನಿ ಅಂತ ಹೇಳಿಕೆ ಇಚ್ಛೆ ಪಡ್ತಾರೆ. ಅಧಿಕಾರ ಅಂತ ಅಂದ್ರೆ ಕೆಲವರು ಬಂದು ನನ್ನ ಹತ್ರ ಅಪ್ಲಿಕೇಶನ್ ಕೊಡ್ತಾರೆ, ನಮ್ಗೆ ಅದು ಮಾಡಿ ಇದು ಮಾಡಿ ಅಂತ. ಅದೆಲ್ಲ ಮಾಡೋದು ಮುಖ್ಯಮಂತ್ರಿಗಳು. ಪಕ್ಷದ ವಿಚಾರದಲ್ಲಿ ನಾನು ಮಾಡೋದು ಅಂತ ಹೇಳಿರ್ತಕ್ಕಂಥದ್ದು. ಪಕ್ಷಕ್ಕೆ ಮೊದಲ ಪ್ರಾತಿನಿಧ್ಯ ಕೊಡ್ತಾರೆ, ಅದರಲ್ಲಿ ಯಾರಿಗೂ ಸಹ ಡೌಟ್ ಬೇಕಾಗಿಲ್ಲ. 28, 29 ಎರಡು ಇದೆ, ದೊಡ್ಡ ಸವಾಲೇ. ಎಲೆಕ್ಷನ್ ಕಮಿಷನ್ ಭಾರತೀಯ ಜನತಾ ಪಾರ್ಟಿಯ ಒಂದು ಅಂಗ ಆಗೋಗ್ಬಿಟ್ಟಿದೆ. ಆದ್ರಿಂದ ಎಲ್ಲ ವಾಮ ಮಾರ್ಗಗಳನ್ನು ಅವರು ಅನುಸರಿಸ್ತಾರೆ. ಅದರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ಇನ್ನು ನಾಳೆ ಮಲ್ಲಿಕಾರ್ಜುನ ಖರ್ಗೆ ಅವರು, AICC ಅಧ್ಯಕ್ಷ, ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರ ರಾಜ್ಯಸಭಾ ಸದಸ್ಯತ್ವದ ಅವಧಿ ಮುಗಿತಾ ಇದೆ. ಮತ್ತೊಮ್ಮೆ ಅವರು ನಾಮಿನೇಷನ್ ಸಲ್ಲಿಸ್ತಾರೆ ರಾಹುಲ್ ಗಾಂಧಿ ಅವರ ಜೊತೆಗೆ. ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ, ನಿನ್ನೆ ತಾನೇ ಬಂದು ಹೋದ್ರು, ನಾಳೆ ಮತ್ತೆ ಬರ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅವರ ನಾಮಪತ್ರ ಸಲ್ಲಿಕೆಗೆ. ಬೆಳಗ್ಗೆ 12:20 ಕೆಂಪೇಗೌಡ ಏರ್ಪೋರ್ಟಿಗೆ ಬರ್ತಾರೆ. ಅದಾದ ನಂತರ ಅಲ್ಲೇ ಇರುವ ತಾಜ್ ಹೋಟೆಲ್ನಲ್ಲಿ ಫ್ರೆಶ್ ಅಪ್ ಆಗ್ತಾರೆ. 1:15 ವಿಧಾನಸೌಧಕ್ಕೆ ಬರ್ತಾರೆ. 1:50 ಮಲ್ಲಿಕಾರ್ಜುನ ಖರ್ಗೆ ಅವರ ನಾಮಪತ್ರ ಸಲ್ಲಿಕೆ. 2 ಗಂಟೆಯ ತನಕ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗಿರ್ತಾರೆ. 2:15 KPCC ಅಧ್ಯಕ್ಷರ ಜೊತೆಗೆ ಮತ್ತು ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚಿಸುವ ಸಾಧ್ಯತೆ ಇದೆ. BK ಹರಿಪ್ರಸಾದ್ ಮತ್ತು DK ಶಿವಕುಮಾರ್ ಅವರ ಜೊತೆಗೆ ರಾಹುಲ್ ಗಾಂಧಿ ಅವರು ಚರ್ಚಿಸುವ ಸಾಧ್ಯತೆ ಇದೆ. ಮಧ್ಯಾಹ್ನ 3:45
ರಾಹುಲ್ ಗಾಂಧಿಯವರು ಕೆಂಪೇಗೌಡ ಏರ್ಪೋರ್ಟ್ ಮೂಲಕವೇ ದಿಲ್ಲಿಗೆ ವಾಪಸ್ ಹೊರಡ್ತಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ನಾಳೆ ನಾಮಪತ್ರ ಸಲ್ಲಿಸ್ತಾರೆ. ಮನ್ಸೂರ್ ಅಲಿ ಖಾನ್ ಅವರೊಬ್ಬರು ರಾಜ್ಯಸಭಾ ಅಭ್ಯರ್ಥಿಯಾಗಲಿದ್ದಾರೆ. ಮೂರನೇ ಅಭ್ಯರ್ಥಿ ಯಾರು ಅನ್ನೋದ್ರ ಬಗ್ಗೆ ಸ್ವಲ್ಪ ಇನ್ನೂ ಗೊಂದಲಗಳಿದ್ದಾವೆ. ಒಂದು ಶರ್ಮಿಳಾ ರೆಡ್ಡಿ, ತೆಲಂಗಾಣ ಕಾಂಗ್ರೆಸ್ಸಿನ ಅಧ್ಯಕ್ಷೆ, ಇವರಾದರೂ ಆಗಬಹುದು, ಪವನ್ ಖೇರ್ ಆದರೂ ಆಗಬಹುದು ಅಂತಿದೆ ಸುದ್ದಿ. ಇಬ್ಬರ ಪೈಕಿ ಯಾರು ಅಂತ. 3 ಅಭ್ಯರ್ಥಿಗಳನ್ನು ಗೆಲ್ಲಿಸುವುದಕ್ಕೆ ಕಾಂಗ್ರೆಸ್ಸಿನ ಶಾಸಕರು ಸಾಕಾಗ್ತಾರೆ. 3 ಜನರ ಹೆಸರಿಲ್ಲಿದೆ. 3ನೇ ಅಭ್ಯರ್ಥಿ ಕನ್ಫ್ಯೂಷನ್ನಲ್ಲಿದೆ. BJP JDS ಮೈತ್ರಿಗೆ ಒಬ್ಬ ಅಭ್ಯರ್ಥಿಯನ್ನು ಗೆಲ್ಲಿಸೋದಕ್ಕಾಗತ್ತೆ. ಆ ಒಬ್ಬ ಅಭ್ಯರ್ಥಿ ಯಾರನ್ನೋದು ಇನ್ನೂ ಘೋಷಣೆ ಆಗಬೇಕು. ಒಟ್ಟು 4 ಜನ. 5ನೇ ಅಭ್ಯರ್ಥಿ ಏನಾದರೂ ನಾಮಿನೇಷನ್ ಫೈಲ್ ಮಾಡಿದರೆ ಬಹಳ ಇಂಟ್ರೆಸ್ಟಿಂಗ್ ಆಗತ್ತೆ. ದೆಹಲಿಯಿಂದ ಬಂದಂಥ ಬಹಳ ಆಘಾತಕಾರಿಯಾದ ಸುದ್ದಿ. ನಿನ್ನೆ ಈ ಕ್ಯಾಬಿನೆಟ್ಟು ಏನು ಪ್ರಮಾಣ ವಚನ ಇದರಲ್ಲಿ ಬ್ಯುಸಿ ಇದ್ದಿದ್ದರಿಂದಾಗಿ ಈ ಸುದ್ದಿಯನ್ನು ತಗೊಳ್ಳೋದಕ್ಕಾಗಲಿಲ್ಲ. ಭೀಕರವಾದ ಬೆಂಕಿ ದುರಂತ ಒಂದು ದಿಲ್ಲಿಯಲ್ಲಿ ನಡೀತು. 21 ಜನ, ಒಂದು ಹೋಟೆಲ್ನಲ್ಲಿ ನಡೆದ ಬೆಂಕಿ ದುರಂತದಲ್ಲಿ 21 ಜನ ಸತ್ತೋಗಿದ್ದಾರೆ. ಮಾಳವಿಯ ನಗರದಲ್ಲಿ ಇದರ ಬೇಸ್ಮೆಂಟು ಮತ್ತು ಗ್ರೌಂಡ್ ಫ್ಲೋರ್ನಲ್ಲಿ ರೆಸ್ಟೋರೆಂಟ್ ಇತ್ತು. ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ AC ಬ್ಲಾಸ್ಟ್ ಆಗಿಬಿಡುತ್ತಂತೆ. ಮೇಲುಗಡೆ ರೂಮ್ಗಳು, ನೋಡ್ತಿದ್ದಂಗೆ ರೂಮ್ಗಳಿಗೆ ಬೆಂಕಿ ಹತ್ಕೊಂಡಿದೆ. ಒಳಗೆ ಬರೋದಕ್ಕೆ ಹೊರಗೆ ಹೋಗೋದಕ್ಕೆ ಇದ್ದದ್ದು ಒಂದೇ ದಾರಿ. ಆಟೋಮೆಟಿಕ್ ಗೇಟ್ ಓಪನ್ನು ಶಾರ್ಟ್ ಸರ್ಕ್ಯೂಟ್ನಿಂದ ಕ್ಲೋಸ್ ಆಗಿಬಿಡ್ತಂತೆ. ಬೆಂದೋಗ್ಬಿಟ್ಟಿದ್ದಾರೆ ಒಳಗಡೆ ಇದ್ದವರು. ಕೆಲವರು ಅದು ಏನೇನೋ ಮಾಡಿ ಮೇಲಿಂದ ಹಾರಿದ್ದಾರೆ. 5 ಫ್ಲೋರ್ ಇತ್ತು ಇದಕ್ಕೆ. ಫೋನ್ ಮಾಡಿದ 45 ನಿಮಿಷ ಆದಮೇಲೆ ಫೈರ್ ಬ್ರಿಗೇಡ್ನವರು ಬಂದ್ರಂತೆ. 45 ಮಿನಿಟ್ಸ್. ಅಲ್ಲಿ ತನಕ ಜನ ಅಕ್ಕಪಕ್ಕದ ಹೋಟೆಲ್ಗಳು, ಮನೆಗಳಲ್ಲಿನ ಬೆಡ್ಗಳನ್ನು ತಂದು ಮೇಲಿನಿಂದ ಹಾರೋರಿಗೆ ರಸ್ತೆಯಲ್ಲಿ ಹಾಸ್ತಾ ಇದ್ರು. ಬೆಡ್ ಮೇಲೆ ಜಿಗಿರಿ, ಕೈಕಾಲು ಮುರಿಯೋದಿಲ್ಲ, ಪ್ರಾಣ ಉಳಿಯುತ್ತೆ ಅಂತ. ಅದರ ಮೇಲೆ ಕೆಲವರು ಜಿಗಿದು ಪ್ರಾಣ ಉಳಿಸ್ಕೊಂಡಿದ್ದಾರೆ. ನೋಡ್ತಾ ಇದ್ದಾರೆ ಅಲ್ಲಿ ದೃಶ್ಯಗಳನ್ನು. ಜನ 21 ಜನರ ಪೈಕಿ 9 ಜನ ಭಾರತೀಯರು, 12 ಜನ ವಿದೇಶಿಯರು, ನೈಜೀರಿಯನ್ಸ್ ಸೇರಿದಂತೆ ಫಾರಿನರ್ಸ್ 12 ಜನ. 28 ಜನ ಇನ್ನೂ ಪ್ರಾಣಾಪಾಯದಲ್ಲಿದ್ದಾರೆ, ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ. 28 ಜನ ಅಂದರೆ ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾದರೂ ಆಶ್ಚರ್ಯ ಪಡಬೇಕಾಗಿಲ್ಲ. 6 ರೂಮಿಗೆ ಪರ್ಮಿಷನ್ ತಗೊಂಡು 26 ರೂಮ್ ಕಟ್ಸಿದ್ನಂತೆ ಈ ಹೋಟೆಲ್ ಮಾಲೀಕ. ಬೆಂಕಿಯಿಂದಾಗಿ ಪಕ್ಕದಲ್ಲಿದ್ದ ಕರೆಂಟ್ ಕಂಬೌಂಡ್ ಶಾರ್ಟ್ ಸರ್ಕ್ಯೂಟ್. ಅದೇ ಟೈಮ್ಗೆ ಬೆಂಕಿ ಹೊತ್ತುಕೊಂಡಾಗಲೇ ಮಾಳವಿಯಾ ನಗರದ ಲೆಮನ್ ರೆಸ್ಟೋರೆಂಟ್ ಹೌಜ್ ರಾಣಿ ಪ್ರದೇಶದಲ್ಲಿದೆ. ಕೆಳಗಡೆ ಗ್ರೌಂಡ್ ಫ್ಲೋರ್ನಲ್ಲಿ ಲೆಮನ್ ರೆಸ್ಟೋರೆಂಟು, ಅದರ ಮೇಲ್ಗಡೆ ಫ್ಲೋರ್ನಲ್ಲಿ ಫ್ಲರಿಶ್ ಸ್ಟೇ B&B ಹಾಸ್ಟೆಲ್ ಥರದ್ದಿತ್ತಂತೆ. ಇಪ್ಪತ್ತೊಂದು ಜನರ ಪೈಕಿ 9 ಜನ ಭಾರತೀಯರು, 9 ಜನರ ಪೈಕಿ 8 ಜನ ಒಂದೇ ಫ್ಯಾಮಿಲಿಯವರು. ಪಕ್ಕದ ಹಾಸ್ಪಿಟಲ್ನಲ್ಲಿ ತಮ್ಮ ಕುಟುಂಬದವರೊಬ್ಬರನ್ನ ಅಡ್ಮಿಟ್ ಮಾಡಿದ್ರು. ಗುರುಗ್ರಾಮ್ ಮೂಲದ ಕುಟುಂಬ ಇದು. ವಿವೇಕ್ ಅಗರ್ವಾಲ್ ಅನ್ನುವವರ ತಂದೆ ರಾಧೇಶ್ಯಾಮ್ ಅಗರ್ವಾಲ್ರನ್ನು ಅಡ್ಮಿಟ್ ಮಾಡಿದ್ರಂತೆ. ಪಕ್ಕದಲ್ಲೊಂದು ಮ್ಯಾಕ್ಸ್ ಹಾಸ್ಪಿಟಲ್ ಅಂತಿದೆ, ಅಲ್ಲಿ ಅಡ್ಮಿಟ್ ಮಾಡಿದ್ರು. ಅವರನ್ನು ನೋಡೋದಕ್ಕೆ ಇಡೀ ಕುಟುಂಬ ಬಂದಿತ್ತು. 8 ಜನ 2 ರೂಮ್ ತಗೊಂಡು ಇಲ್ಲಿದ್ದರು. ಒಬ್ಬರು ಬದುಕಲಿಲ್ಲ ಅದರಲ್ಲಿ. ಈ ವರ್ಯಾ ಅಗರ್ವಾಲ್ ಅಂತ ಏನು ಫೋಟೋ ನೋಡ್ತಾ ಇದ್ದಾರಲ್ಲ, ಬೆಂಗಳೂರಿನಲ್ಲಿ ಎಂಜಿನಿಯರಿಂಗ್ ಓದ್ತಾ ಇತ್ತಂತ ಹುಡುಗಿ. ನೆನ್ನೆ ಅರ್ಲಿ ಮಾರ್ನಿಂಗ್ ಬೆಂಗಳೂರಿನಿಂದ ಫ್ಲೈಟ್ನಲ್ಲಿ ದಿಲ್ಲಿಗೆ ಹೋಗಿದೆ. ಆ ಹೋಟೆಲ್ನಲ್ಲಿ ಫ್ಯಾಮಿಲಿಯವ್ರ ಜೊತೆ ಉಳ್ಕೊಂಡಿದ್ದಾರೆ. 8 ಗಂಟೆಗೆ ಬೆಂಕಿ ಹತ್ತಿದೆ. ನೋಡಿ, ಸಾವು ಅಲ್ಲಿ ಅಂತಂದರೆ ಬೆಂಗಳೂರಿನಿಂದ ಫ್ಲೈಟ್ ಹಿಡ್ಕೊಂಡಾರು ಹೋಗ್ತಾರೆ ಇಡೀ ಫ್ಯಾಮಿಲಿ. ವಿವೇಕ್ ಅಗರ್ವಾಲ್ 48 ವರ್ಷ, ತರ್ಜಿನಿ ಅವರ ಹೆಂಡತಿ 47, ಅವರ ತಾಯಿ ಪ್ರೇಮಲತಾ, ಜುವೀಶ್ ಅಗರ್ವಾಲ್ ಮತ್ತು ವರಿಯಾ ಅಗರ್ವಾಲ್ ಇಬ್ಬರು ಹೆಣ್ಣುಮಕ್ಕಳು, ಅವರ ಮಾವ ಅಶೋಕ್, ಕಮಲಾ ಅಂತ ಚಿಕ್ಕಮ್ಮ, ಜುಮ್ರಿಲಾಲ್ ಗೋಯಲ್ ಅಂತ ಸಂಬಂಧಿಕರೊಬ್ಬರು. 8 ಜನ. 45 ನಿಮಿಷ ಲೇಟಾಗಿ ಫೈರ್ ಬ್ರಿಗೇಡ್ನವರು ಬಂದರು.
ಅಕ್ಕಪಕ್ಕದ ಜನ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ದಾರೆ. ಒಳಗಡೆ ಸಿಕ್ಕಾಕ್ಕೊಂಡವ್ರನ್ನ ಬದುಕಿಸೋದಕ್ಕೆ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ದಾರೆ. ಒಂದು 40 ಜನರನ್ನು ಸೇವ್ ಮಾಡಿದಾರಂಥದ್ರಲ್ಲಿ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.